ಹಾಯ್ ಗೆಳೆಯರೆ, ನಿಮಗೆ CDL ಚೆಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ ನಾವು ನೋಡೋ ಮೂವಿ 2009ರಲ್ಲಿ ರಿಲೀಸ್ ಆದ ಸೀಕ್ರೆಟ್ ಅನ್ನೋ ಸಖತ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿನ. ಈ ಮೂವಿಯ ಕತೆ ಏನಂದ್ರೆ, ಅಚಾನಕ್ಕಾಗಿ ದೊಡ್ಡ ಡಾನ್ ನ ತಮ್ಮನ ಕೊಲೆ ಪ್ರಕರಣದಲ್ಲಿ ಹೀರೋನ ಹೆಂಡತಿ ಸಸ್ಪೆಕ್ಟ್ ಆದಾಗ ಆ ಕೊಲೆ ಮಾಡದ ಹೆಂಡತಿನ ಗಂಡ ಹೇಗೆ ಆ ಡಾನ್ ನಿಂದ ಅದಲ್ದೆ ಸ್ವಂತ ಡಿಪಾರ್ಟ್ಮೆಂಟ್ ಇಂದ ಹೇಗ್ ಕಾಪಾಡ್ತಾರೆ, ಅದರ ಜೊತೆ ಒರಿಜಿನಲ್ ಕೊಲೆಗಾರನ ಕಂಡಿಡಿತಾರ ಇಲ್ವಾ ಅನ್ನೋದೇ ಸ್ಟೋರಿ. ಅದ್ರಲ್ಲೂ ಆ ಡಾನ್ ಇಂದ ಕಾಪಾಡಲು ಹೀರೋನ ಪರದಾಟದ ಜೊತೆ ಇನ್ವೆಸ್ಟಿಗೇಷನ್ ನ ಮಿಕ್ಸ್ ಮಾಡಿ ಮ್ಯಾಕ್ಸಿಮಮ್ ಥ್ರಿಲ್ ಕೊಡ್ತಾರೆ. ಬನ್ನಿ ಒಳಗೋಗಿ ಆ ಮ್ಯಾಕ್ಸಿಮಮ್ ಥ್ರಿಲ್ ನ ಮುಟ್ಟಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾರೆ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿರೋನೊಬ್ಬನ ತೋರಿಸ್ತಾರೆ. ಅವನ ಪಾಕೆಟ್ ನಲ್ಲಿ ವಿಸಿಟಿಂಗ್ ಕಾರ್ಡ್ ಒಂದಿರುತ್ತೆ. ಸೊ ಆಕ್ಸಿಡೆಂಟ್ ಆದವನ ಐಡೆಂಟಿಟಿಗೋಸ್ಕರ ಆ ವಿಸಿಟಿಂಗ್ ಕಾರ್ಡ್ ನ ನಂಬರ್ ಗೆ ಕಾಲ್ ಮಾಡಿದ್ರೆ ಅವರು ಹಾಸ್ಪಿಟಲ್ ಗೆ ಬರ್ತಾರೆ. ಅವರೇ ಈ ಮೂವಿಯ ಹೀರೋ. ಅವರೊಬ್ರು ಪೊಲೀಸ್ ಆಫೀಸರ್. ಬಂದವರು ಅವನನ್ನ ನೋಡಿ, ಯಾರೋ ನೀನು ನನ್ನ ವಿಸಿಟಿಂಗ್ ಕಾರ್ಡ್ ಯಾಕೆ ಇಟ್ಕೊಂಡಿದ್ಯಾ ಅಂತ ಕೇಳಿದ್ರೆ ಅವನು ಇದಕ್ಕೆಲ್ಲ ಉತ್ತರಾನೇ ಹೇಳ್ದೆ ಬೇರೇನೋ ಹೇಳ್ತಾವನೆ. ನಾನು ನನ್ನ ಜೀವನದಲ್ಲಿ ಎಷ್ಟೋ ಕೊಲೆ ಮಾಡಿದ್ದೀನಿ, ಆ ತರ ಕೊಲೆ ಮಾಡುವಾಗ ಸಿಗೋ ಆನಂದನೇ ಬೇರೆ ಅಂತ ಒಳ್ಳೆ ಮೆಡಿಕಲ್ ಗುಟ್ಟಿದ ಮೆಂಟಲ್ ತರ ಆಡ್ತಾವನೆ. ಇದನ್ನೆಲ್ಲ ಕೇಳಿದ ಹೀರೋ ಅಲ್ಲಿರೋರ್ಗೆ, ಸರ್ ಇವನ್ ಯಾರೋ ಆಪರ್ಚುನಿಟಿಗೆ ಅಲ್ದಾಡೋ ಅಬ್ಬೆ ಪಾರಿ ಇರ್ಬೇಕು, ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಹೊರಟ್ರೆ, ಅಲ್ಲಿವರೆಗೂ ಏನನ್ನು ಮಾತಾಡದೆ ಇದ್ದವನು ಈಗ ಸಡನ್ ಆಗಿ ಹೀರೋನ ನೇಮ್, ಅವ್ರು ಮಾಡೋ ಕೆಲ್ಸ, ಅದಲ್ದೆ ಹೋದ ವರ್ಷ ಆದ ಮಗಳ ಸಾವನ್ನು ಸೇರಿ ಎಲ್ಲಾನು ಹೇಳ್ತಾವನೆ. ಇದನ್ನೆಲ್ಲ ಕೇಳಿದ ಹೀರೋನೇ ಶೇಕ್ ಆಗಿಲಿ, ಯಾರ ನೀನು, ಇದೆಲ್ಲ ನಿನ್ಗೆಂಗೋ ಗೊತ್ತು, ಸರಿ ನನ್ನ ವಿಸಿಟಿಂಗ್ ಕಾರ್ಡ್ ಆದ್ರೂ ಹೇಗ್ ಬಂತು ಅಂತ ಹೇಳು ಅಂತ ಅಚ್ಚರಿಯಲ್ಲಿ ವಿಚಾರಿಸಿದ್ರೆ ಅವನು ಆಕ್ಸಿಡೆಂಟ್ ಅಲ್ಲಿ ಆಲ್ರೆಡಿ ಎಲ್ಲ ಏಟಾಗಿ ಕರೆಕ್ಟ್ ಆಗಿ ಹೇಳೋಕು ಒದ್ದಾಡ್ತಾವನೆ. ಇನ್ನೇನು ಪ್ರಜ್ಞೆ ತಪ್ಪಬೇಕು, ಆಗ ನಾನು ಲಾಸ್ಟ್ ಅಲ್ಲಿ ಕೊಲ್ಲಬೇಕಾದವನು ಅಂತ ಹೇಳಿ ಪ್ರಜ್ಞೆ ತಪ್ಪೋದ್ರೆ ಅವನನ್ನ ICUಗೆ ಕರ್ಕೊಂಡು ಹೋಗ್ತಾರೆ. ಕೊನೆವರೆಗೂ ಹೀರೋಗೆ ಇವನ್ ಯಾರು ಅನ್ನೋದೇ ಪ್ರಶ್ನೆ ಆಗಿಡಿಯುತ್ತೆ. ಹಂಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲೇ ಹೀರೋನ ಹೆಂಡತಿಯಾದ ಹೀರೋಯಿನ್ ನ ತೋರಿಸ್ತಾರೆ. ಹೀರೋಯಿನ್ ಸಖತ್ತಾಗಿರೋ ಇಯರಿಂಗ್ಸ್, ಲಿಪ್ಸ್ಟಿಕ್, ಡ್ರೆಸ್ ಅಂತ ಸೂಪರ್ ಆಗಿ ರೆಡಿ ಆಗಿ ಎಲ್ಲೋ ಹೋಗ್ತಾ ಇದ್ರೆ ಆಗ ಬಂದ ಹೀರೋ, ಓಹೋ ಸೂಪರ್ ಆಗಿ ರೆಡಿ ಆಗಿದ್ಯಾ, ಎಲ್ಲಿಗೆ ಪಯಣ ಅಂತ ಕೇಳಿದ್ರೆ ಅವಳು ಏನು ರಿಪ್ಲೈ ಕೊಡದೆ ಅಲ್ಲಿಂದ ಹೋಗ್ತಾ ಇದ್ರೆ ಇವ್ರಿಬ್ಬರಲ್ಲಿ ಏನೋ ಸರಿಲ್ಲ ಅಂತ ನಮಗೆ ತಿಳಿಯುತ್ತೆ. ಹೀರೋ ಹತ್ರ ಎಲ್ಲಿಗೆ ಅಂತ ಹೇಳ್ದೆ ಹೀರೋಯಿನ್ ನೋಡ್ರೆ ನೆಕ್ಸ್ಟ್ ಸೀನ್ ಅಲ್ಲೇ ಲೋಕಲ್ ರೌಡಿ ಹತ್ರ ಸಾಲ ತಗೊಂಡು ಕಟ್ಟಕ್ಕಾಗದೆ ಹೊಡೆಸ್ಕೊಳ್ತಾ ಇರೋ ಒಬ್ಬನನ್ನ ತೋರಿಸ್ತಾರೆ. ಆ ಹೊಡೆಸ್ಕೊಳ್ತಾ ಇರೋರನ್ನ ನಾವು ಗುಂಡ ಅಂತ ಕರೆಯೋಣ. ಆಕ್ಚುಲಿ ಗುಂಡ ಲೋಕಲ್ ರೌಡಿ ಹತ್ರ ತಗೊಂಡ ಕಾಸನ್ನ ಕೊಟ್ಟಿಲ್ಲ. ದಟ್ಸ್ ವೈ ಗುಂಡನಿಗೆ ಗುದ್ದುತ್ತಾವನೆ. ಲೇ ನನ್ನ ದುಡ್ಡು ಯಾವಾಗ ಕೊಡ್ತೀಯಾ ಅಂತ ಗದರ್ತಾ ಇದ್ರೆ ಈ ಕಡೆ ಹೀರೋ ಕೆಲಸ ಮಾಡ್ತಾ ಇರೋ ಸ್ಟೇಷನ್ಗೆ ಟೈಮಿಂಗ್ ಇಲ್ದಿರೋ ತೋಳೋ ತರ ಒಬ್ನು ಬರ್ತಾನೆ. ಅವನ್ನ ನಾವು ಪಾರ್ಟ್ನರ್ ಅಂತಾನೆ ಕರೆಯೋಣ. ಬಿಕಾಸ್ 2 ವರ್ಷದ ಮುಂಚೆ ಹೀರೋ ಅಂಡ್ ಪಾರ್ಟ್ನರ್ ಜೊತೆಯಲ್ಲಿ ಒಂದು ಕೇಸ್ ನಲ್ಲಿ ಕೆಲಸ ಮಾಡಿರ್ತಾರೆ. ಆಗ ಪಾರ್ಟ್ನರ್ ಒಬ್ಬನ್ನ ಕರ್ಕೊಂಡ್ ಬಂದು ಎನ್ಕ್ವೈರಿ ನೆಪದಲ್ಲಿ ಹಿಂಸೆ ಕೊಟ್ಟು ಹೊಡೆದಿದ್ರಿಂದ ಅವನು ಮರ್ಗಯ. ಆಗ ಇದನ್ನೆಲ್ಲಾನು ಮಾಡಿದ್ದು ಪಾರ್ಟ್ನರೇ ಅಂತ ಸುಪೀರಿಯರ್ಗೆ ಹೀರೋ ಹೇಳಿದ್ರಿಂದ 2 ವರ್ಷ ಸಸ್ಪೆಂಡ್ ಆಗಿ ಈಗ ವಾಪಸ್ ಕೆಲ್ಸಕ್ಕೆ ಬಂದಿರ್ತಾರೆ. ಅದರಿಂದಾನೇ ಹೀರೋನ ಕಂಡ್ರ ಪಾರ್ಟ್ನರ್ಗೆ ಕ್ರೋಧ. ಸಿಕ್ಕಲ್ಲಿ ಇವರು ಕಾಮನ್ ಆಗಿ ಜಗಳ ಆಡ್ತಾ ಇರ್ತಾರೆ. ಹಂಗೆ ಕಟ್ ಮಾಡಿದ್ರೆ ಅವತ್ತು ನೈಟೇ ಸಖತ್ತಾಗಿ ರೆಡಿ ಆಗಿದ್ದ ಹೀರೋಯಿನ್ ಲೋಕಲ್ ರೌಡಿನ ಮೀಟ್ ಮಾಡಕ್ ಹೋದ್ರೆ ಆಗ ಒಳಗಿಂದ ಬರ್ತಾ ಇದ್ದ ಗುಂಡಾನು ಹೀರೋಯಿನ್ ನೋಡ್ತಾನೆ. ಹೀರೋಯಿನ್ ಒಳಗೋಗಿ ಆ ರೌಡಿ ಹತ್ರ ಮಾತಾಡ್ತಾವ್ರೆ. ಏನ್ ವಿಷಯ ಅಂತ ಗೊತ್ತಿಲ್ಲ. ಹಂಗೆ ಕಟ್ ಮಾಡಿದ್ರೆ ಹೀರೋ ಅವರ ಎಕ್ಸ್ ನ ಮೀಟ್ ಮಾಡಿ ಮಾತಾಡ್ತಾವ್ರೆ. ಮದ್ವೆಗಿಂತ ಮುಂಚೆನಿಂದನು ಎಕ್ಸ್ ನ ಸವಾಸ ಇದೆ. ಬಟ್ ಮದ್ವೆ ಆದ್ರೂ ಈ ಎಕ್ಸ್ ನ ಸವಾಸನ ಹೀರೋ ಬಿಟ್ಟಿರ್ಲಿಲ್ಲ. ಹಂಗೆ ಒಂದಿನ ಎಕ್ಸ್ ಜೊತೆ ಕುಡ್ಕೊಂಡು ಜಲ್ಸ ಮಾಡಿ ಆ ಮತ್ತಿನಲ್ಲೇ ತನ್ನ ಮಗಳನ್ನು ಪಿಕಪ್ ಮಾಡ್ಕೊಂಡು ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಫುಲ್ಲು ಮತ್ತಲ್ಲಿದ್ರಿಂದ ಕಾರ್ ಕಂಟ್ರೋಲ್ ತಪ್ಪಿ ಆಕ್ಸಿಡೆಂಟ್ ಆಗಿ ಅದ್ರಲ್ಲಿ ಅವರ ಮಗಳು ತೀರೋಗಿರ್ತಾಳೆ. ಇದೆಲ್ಲ 1 ವರ್ಷದ ಮುಂಚೆ ನಡೆದ ಘಟನೆ. ತನ್ನ ಮಗಳ ಸಾವಿಗೆ ತಾನೇ ಕಾರಣ ಅಂತ ಹೀರೋಗೂ ಗೊತ್ತು, ಹೀರೋಯಿನ್ಗೂ ಅದೇ ಕೋಪ. ಅದ್ರಿಂದಾನೇ ಇಬ್ರು ದೂರ. ಇಷ್ಟೆಲ್ಲ ನಡೆದಿದ್ದು ಎಕ್ಸ್ಗೂ ಗೊತ್ತು. ಆದ್ರೂ ಆ ಆಪರ್ಚುನಿಟಿಗೆ ಹುಟ್ಟಿದ ಆಲ್ಕೋಹಾಲ್ ತರ ಅವಳಲ್ಲ ಎಕ್ಸ್ ಹೀರೋಯಿನ್ ಬಿಟ್ಟು ನನ್ ಜೊತೆ ಬಾ ಅಂತ ಹೇಳ್ತಾವಳೆ. ಬಟ್ ಆ ಘಟನೆ ಆದ್ಮೇಲೆ ಹೀರೋ ಎಕ್ಸ್ ನ ಅವಾಯ್ಡ್ ಮಾಡ್ತಾವನೆ. ನೆಕ್ಸ್ಟ್ ಅಲ್ಲಿಂದ ಹೀರೋ ಮನೆಗೆ ಬಂದ್ರೆ ಬೆಳಗ್ಗೆ ಪಂಕಾಗಿ ಹೋಗಿದ್ದ ಹೀರೋಯಿನ್ ಈಗ ಮೈ ಮೇಲೆಲ್ಲ ರಕ್ತದ ಕಲೆ ಜೊತೆ ಬಂದವಳೆ. ಅವಳನ್ನ ನೋಡಿದ ಹೀರೋ, ಯಾಕಮ್ಮ ಏನಾಯ್ತು ಅಂತ ಗಾಬರಿಲಿ ಕೇಳಿದ್ರೆ ಅವಳು ರೆಗ್ಯುಲರ್ ಆಗೇ ಏನು ಹೇಳಲ್ಲ. ಈಗ ಹೇಳ್ತಾಳ, ಏನೋ ಹೇಳ್ದೆ. ಅವಳ ರೂಮ್ಗೆ ಹೋದ್ರೆ
ನೆಕ್ಸ್ಟ್ ಡೇನ ಒಂದು ಟ್ವಿಸ್ಟ್ ಕೊಡ್ತಾರೆ. ಅದೇನಂದ್ರೆ ಹೀರೋಯಿನ್ ಮೀಟ್ ಮಾಡಿದ ಲೋಕಲ್ ರೌಡಿ ಅವನ ಪ್ಲೇಸ್ ನಲ್ಲೇ ಕೊಲೆ ಆಗವನೆ. ಅದನ್ನ ಇನ್ವೆಸ್ಟಿಗೇಟ್ ಮಾಡಲು ಹೀರೋ ಅಂಡ್ ಪಾರ್ಟ್ನರ್ ಆ ಸ್ಪಾಟಿಗೆ ಹೋದ್ರೆ ಅಲ್ಲಿ ನಿನ್ನೆ ನೈಟ್ ಲಾಸ್ಟ್ ಆಗಿ ಒಂದು ಲೇಡಿ ರೌಡಿನ ನೋಡೋಕೆ ಬಂದಿದ್ಲು ಅಂತ ನೋಡಿರೋನೊಬ್ಬ ಪಾರ್ಟ್ನರ್ ಹತ್ರ ಹೇಳ್ತಾನೆ. ಅದ್ರ ಬಗ್ಗೆ ಪಾರ್ಟ್ನರ್ ಹೀರೋ ಹತ್ರ ಹೇಳಿದ್ರೆ ಬಟ್ ಹೀರೋಗೋ ಗೊತ್ತಿಲ್ಲ ನಿನ್ನೆ ನೈಟ್ ಬಂದಿದ್ದು ಹೀರೋಯಿನ್ನೇ ಅಂತ. ಕೊಲೆ ನಡೆದ ಪ್ಲೇಸ್ ನಲ್ಲಿ ಎವಿಡೆನ್ಸ್ ಸರ್ಚ್ ಮಾಡ್ತಾ ಇದ್ದ ಹೀರೋಗೆ ಅಲ್ಲಿ ಸಿಕ್ಕ ವಸ್ತು ನೋಡಿ ಹಾರ್ಟ್ ಎಲ್ಲ ಆಫ್ ಆಗೋ ರೇಂಜ್ ಅಲ್ಲಿ ಬೇಜಾರಾಗುತ್ತೆ. ಯಾಕಂದ್ರೆ ನಿನ್ನೆ ಹೀರೋಯಿನ್ ಹಾಕೊಂಡಿದ್ದ ಹಿಯರಿಂಗ್ ಅದಲ್ದೆ ಅವಳ ಹಾಕಿದ್ದ ಡ್ರೆಸ್ ನ ಬಟನ್ ಅಂಡ್ ಅವಳ ಲಿಪ್ಸ್ಟಿಕ್ ಕಲರ್ ಇಲ್ಲಿರೋ ವೈನ್ ಗ್ಲಾಸ್ ನಲ್ಲಿದೆ. ಅಯ್ಯಯ್ಯೋ, ಹಂಗಂದ್ರೆ ನಿನ್ನೆ ನೈಟ್ ಬಂದ ಲೇಡಿ ಹೀರೋಯಿನ್ ನ ಅವಳೇನಾ ಕಿಲ್ಲರ್ ಅನ್ಕೊಂಡು ಆ ಎವಿಡೆನ್ಸ್ ನೆಲ್ಲ ಪಾರ್ಟ್ನರ್ ಗೆ ಗೊತ್ತಾಗದೆ ಇರೋ ತರ ಬಚ್ಚಿಟ್ಕೊಂಡ್ರೆ ಲಾಸ್ಟ್ ಅಲ್ಲಿ ಆ ವೈನ್ ಗ್ಲಾಸ್ ನ ಏನ್ ಮಾಡೋದು ಅಂತ ಯೋಚಿಸ್ತಾ ಆ ಕಡೆ ಈ ಕಡೆ ಪೊಲೀಸ್ನವ್ರೆ ಅವರ ಮುಂದೆ ಗ್ಲಾಸ್ ತಗೊಳಕ್ ಆಗಲ್ಲ. ಸೊ ಏನಾದ್ರೂ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ರೆ ಅಷ್ಟ್ರಲ್ಲಿ ಲೇಡಿ ಒಬ್ಳು ಬಂದಿದ್ಲು ಅಂತ ಪಾರ್ಟ್ನರ್ ಅಂತ ಹೇಳಿದ್ನಲ್ಲ, ಅವನ್ನ ಪಾರ್ಟ್ನರ್ ವಿಚಾರಿಸ್ತಾವನೆ. ಅವನ್ನು ನಾವು ವಿಟ್ನೆಸ್ ಅಂತಾನೆ ಕರೆಯೋಣ. ಅವನೇನಾದ್ರೂ ನಿಜ ಹೇಳ್ಬಿಟ್ರೆ ಅಂತ ಗಾಬ್ರಿಯಲ್ಲಿ ಹೀರೋ ಪಾರ್ಟ್ನರ್ ನ ಬೇರೆ ಏನೋ ಹೇಳಿ ಹೊರಗೆ ಕಳಿಸಿ ಆ ವೆರೈಟಿ ವಾಲ್ ಗೆ ವೈಟ್ ವಾಶ್ ಮಾಡ್ದಂಗ ಅವನಲ್ಲ ವಿಟ್ನೆಸ್ ಅವನ್ನ ವಿಚಾರಿಸ್ತವ್ರೆ. ಸೇಮ್ ಟು ಸೇಮ್ ಹೀರೋಯಿನ್ ಹೋಲಿಕೆ ಇರೋ ಲೇಡಿ ಬಗ್ಗೆನೆ ಹೇಳ್ತಾವನೆ. ಇದನ್ನ ಆ ಪರದೇಸಿ ಪಾರ್ಟ್ನರ್ ಏನಾದ್ರೂ ಕೇಳ್ಬಿಟ್ರೆ ಹೀರೋಯಿನ್ಗೆ ಹೋಗೇನೆ. ಅದಲ್ದೆ ಇನ್ನೊಂದ್ ಸಾರಿ ಆ ಲೇಡಿನ ನೋಡಿದ್ರೆ ಗುರುತಿಡ್ತೀನಿ ಅಂತ ಬೇರೆ ಹೇಳ್ತಾವನೆ. ಏನಾದ್ರೂ ಮಾಡಿ ಈ ವಿಟ್ನೆಸ್ ನ ಆಫ್ ಮಾಡ್ಬೇಕು ಅನ್ಕೊಂಡ ಹೀರೋ ಇವನು ಡ್ರಗ್ ಅಡಿಟ್ ಅಂತ ತಿಳ್ಕೊಂಡು ಲೇ ವೇಸ್ಟ್ ಆದ ವಾಲ್ ಕ್ಲಾಕ್, ಇಲ್ಲಿ ಹೇಳಿದ್ನೆಲ್ಲ ಹೊರಗೆ ಏನಾದ್ರೂ ಹೇಳಿದ್ರೆ ನಿನ್ನ ಹಿಡಿದು ಲೈಫ್ ಲಾಂಗ್ ಜೈಲ್ ಹಾಕ್ತಿವಿ. ಯಾಕೆ ಗೊತ್ತಾ, ಇಲ್ಲಿ ನಡೀತಾ ಇರೋದು ಸೀಕ್ರೆಟ್ ಇನ್ವೆಸ್ಟಿಗೇಷನ್. ಸೊ ಎಲ್ಲಾನು ಅಮಿಕೊಂಡು ಈಗ ಊರ್ನ ಖಾಲಿ ಮಾಡು ಅಂತ ಅವನ್ನ ಹೆದರಿಸಿ ಕೈಗೆ ಸ್ವಲ್ಪ ಕಾಸು ಕೊಟ್ಟು ಅವನ್ನ ಕಳ್ಸಿದ್ರೆ ಅವನು ಇವರ ಪರ್ಸ್ ತೆಗೆದಾಗ ಹೀರೋಯಿನ್ ಫೋಟೋನ ನೋಡ್ಬಿಡ್ತಾನೆ. ಅವಳೇ ನೈಟ್ ಬಂದಿರೋದು ಅಂತ ಅವನು ಗೊತ್ತು. ಬಟ್ ಇವ್ರು ಪೊಲೀಸ್ನವರಲ್ಲ, ಸೊ ಸುಮ್ನೆ ಇಲ್ದಿರೋ ತರಲೆ ಯಾಕೆ ಅಂತ ಇದನ್ನ ನಾನು ಯಾರಿಗೂ ಹೇಳಲ್ಲ ಸಾರ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಹೀರೋ ಕೂಡ ಹೊರಗೆ ಬಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಆ ವೈನ್ ಗ್ಲಾಸ್. ಅದನ್ನೇನಾದ್ರೂ ಮಾಡ್ಲೇಬೇಕಲ್ಲ ಅಂತ ಯೋಚಿಸ್ತಾ ಹಂಗೆ ಆ ಪಾಪಸ್ ಕಳ್ಳಿ ಪಾರ್ಟ್ನರ್ ನ ನೋಡ್ತಾನೆ. ಬೇಕಂತಲೇ ಆ ಪಾರ್ಟ್ನರ್ ನ ರೇಗ್ಸಿದ್ರೆ ಅವನು ಹೀರೋನ ಹೊಡಿಲಿಕ್ಕೆ ಬರ್ತಾನೆ. ಅದನ್ನ ಯೂಸ್ ಮಾಡ್ಕೊಂಡು ಹೀರೋ ಆ ಗ್ಲಾಸ್ ನ ತಲ್ಲಿ ಹೊಡೆದಾಕ್ತಾನೆ. ಅಲ್ಲಿಗೆ ಹೀರೋಯಿನ್ ವಿರುದ್ಧ ಇದ್ದ ಲಾಸ್ಟ್ ಎವಿಡೆನ್ಸ್ ಕೂಡ ಗಯಾ. ಸೊ ಹೀರೋಯಿನ್ ಅಗೇನ್ಸ್ಟ್ ಇದ್ದಂತಹ ಎವಿಡೆನ್ಸ್ ಎಲ್ಲ ಖಾಲಿ. ಇನ್ಮೇಲೆ ಕೇಸ್ ನ ಸೈಲೆಂಟ್ ಆಗಿ ಕ್ಲೋಸ್ ಮಾಡಬಹುದು ಅನ್ಕೊಂಡ ಹೀರೋಗೆ ಇಲ್ಲೇ ಒಂದು ಟ್ವಿಸ್ಟ್ ಕೊಡ್ತಾರೆ. ಸತೋದ್ನಲ್ಲ ಲೋಕಲ್ ರೌಡಿ ಅವನಿಗೊಬ್ಬ ಅಣ್ಣ ಅವನೊಬ್ಬ ದೊಡ್ಡ ಡಾನ್. ಅವನಿಗೆ ಇಲ್ಲಿ ಒಳ್ಳೆ ಪವರ್ ಇದೆ. ಸೊ ಈ ಕೇಸ್ ನಲ್ಲಿರುವ ಕಿಲ್ಲರ್ ಯಾರು ಅಂತ ಬೇಗನೆ ಕಂಡುಹಿಡಿಬೇಕು ಅಂತ ಡಿಪಾರ್ಟ್ಮೆಂಟಲ್ ಪ್ರೆಷರ್. ಸೊ ಹೀರೋ ಅನ್ಕೊಂಡಂಗೆ ಇದು ಸುಲಭವಾಗಿ ಮುಗಿಸೋ ಕೇಸ್ ಅಲ್ಲ. ಅದಲ್ಲದೆ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಆಫೀಸರ್ ಬೇರೆ ಹೀರೋನೇ. ಆ ಡಾನ್ ಅದಕ್ಕೆ ಹೀರೋನ ಅವನ ಪ್ಲೇಸ್ ಗೆ ಕರೆಸಿ, ನೋಡ್ತಮ್ಮ ನಿಮ್ಗಳ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು, ಈ ತರ ಕೊಲೆಗಾರನ್ನ ಹುಡುಕ್ತಾ ಇದೀವಿ, ಅದಕ್ಕೆ ಸಪರೇಟ್ ಆಗಿ ತಂಡನ ರಚಿಸಿದೀವಿ ಅಂತ ಹೇಳಿ 6 ತಿಂಗಳಾದ್ಮೇಲೆ ಯಾರೋ ಒಬ್ಬನ ಕರ್ಕೊಂಡ್ ಬಂದು ಅವನ ಜೈಲು ಕೋರ್ಟು ಅಂತ ಸುತ್ತಿಸ್ತೀರಿ. ಅದೆಲ್ಲ ಬೇಡ. ನಮ್ಮನ್ನ ಸಾಯಿಸಿದವ್ರನ್ನ ನಾನೇ ಕಂಡಿಡ್ದು ಅವನಿಗೆ ನನ್ನ ರೇಂಜ್ ನಲ್ಲೇ ಶಿಕ್ಷೆ ಕೊಡ್ತೀನಿ. ನೀನು ಈ ಕೇಸ್ ನ ಬಿಟ್ಟು ಬೇರೆ ಕೆಲಸ ಮಾಡು ಅಂತ ವಾರ್ನಿಂಗ್ ಕೊಟ್ರೆ, ಲೇ ಕ್ರಿಮಿನಲ್ ಗೆ ಹುಟ್ಟಿದ ಚಾರ್ಕೋಲ್, ಈ ಕೇಸ್ ನ ಬಿಡು ಅನ್ನಕ್ಕೆ ನೀನೇ ನನ್ನ ಡಿಪಾರ್ಟ್ಮೆಂಟ್ ಹೆಡ್, ಆಗ ನಿನ್ನ ಕೆಲಸ ನೀನ್ ಮಾಡು, ನಂದನ್ ನಾನ್ ಮಾಡ್ತೀನಿ ಅಂತ ಡಾನ್ಗೆ ಡೈರೆಕ್ಟ್ ಆಗಿ ಹೇಳಿ ಹೀರೋ ಎಲ್ಲಿಂದ ಹೋದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಗುಂಡನನ್ನ ಹೀರೋ ಸ್ಟೇಷನ್ ಗೆ ಕರೆಸಿ ವಿಚಾರಿಸ್ತವ್ರೆ. ಹೇಗಾದ್ರೂ ಮಾಡಿ ಇವನ್ನೇ ಕೊಲೆಗಾರ ಅಂತ ಎಲ್ರನ್ನು ನಂಬಿಸ್ಬೇಕು ಅಂತ. ಬಿಕಾಸ್ ಅವತ್ತು ನೈಟ್ ಲೋಕಲ್ ರೌಡಿನ ಮೀಟ್ ಮಾಡೋಕೆ ಈ ಗುಂಡಾನು ಹೋಗಿರ್ತಾನಲ್ಲ. ಸೊ ಲೋಕಲ್ ರೌಡಿ ನಿನಗೆ ದುಡ್ಡು ವಾಪಸ್ ಕೊಡು ಅಂತ ವಾಂಟೆಡ್ ಆಗಿ ಹೊಡೆದವನೇ. ನೀನು ಆ ಕೋಪಕ್ಕೆ ಆ ರೌಡಿನ ಸಾಯಿಸಿದ್ಯಾ ಅಂತ ಹೇಳಿ ಹೀರೋ ಎಲ್ಲಾನು ನಂಬಿಸ್ತವ್ರೆ. ಯಾಕಂದ್ರೆ ಅವ್ರ ಹೆಂಡತಿನ ಕಾಪಾಡ್ಬೇಕಲ್ಲ, ದಟ್ಸ್ ವೈ. ಆದ್ರೆ ಅವನು ನಾನು ಯಾವ ಕೊಲೆನೂ ಮಾಡಿಲ್ಲ ಸಾರ್, ನನ್ನ ಬಿಟ್ಬಿಡಿ, ನಾಳೆ ಬೇರೆ ನಮ್ಮ ಅಮ್ಮನ್ ಬರ್ತಡೇ ಇದೆ ಅಂತ ಎಷ್ಟೋ ಕೇಳ್ಕೊಂಡ್ರು ಹೀರೋ ಪಾಪ ಅವನ್ನ ಜೈಲ್ ಕಳ್ಸಿ ಅಂತಾನೆ. ಆದ್ರೂ ಮನುಷ್ಯನಿಗೆ ಸ್ವಲ್ಪ ಬೇಜಾರಾಗಿ ನೆಕ್ಸ್ಟ್ ಡೇ ಹೀರೋ ಆ ಗುಂಡನ ಅಮ್ಮನಿಗೆ ಮನೆ ಹತ್ರ ಬರ್ತಡೇ ಕೇಕ್ ಇಟ್ಟು ಬಾಗಿಲು ತಟ್ಟು ಹೊರ ಬಂದ್ರೆ ಅವ್ರ ಅಮ್ಮನು ಕೇಕ್ ನ ತಗೊಂತಾರೆ. ಹಂಗೆ ಕಟ್ ಮಾಡಿದ್ರೆ ಸ್ಟೇಷನ್ ಗೆ ಬಂದ ಡಾನ್ ಹೀರೋನ ನೋಡಿ, ಈಗೊಬ್ಬನ ಕಿಲ್ಲರ್ ಅಂತ ಹಿಡಿದಿದ್ಯಲ್ಲ, ಅವನು ನಿಜವಾದ ಕೊಲೆಗಾರ ಅಲ್ಲ ಅನ್ನೋದು ನಿನಗೂ ಗೊತ್ತು ನನಗೂ ಗೊತ್ತು, ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ ಅಂತ ಎಲ್ಲ ಗೊತ್ತಿರೋ ಹಂಗೆ ಹೇಳ್ತಾವನೆ. ಆಗ ಪಕ್ಕ
ಲೆಕ್ಕದಲ್ಲಿದ್ದ ಪಾರ್ಟ್ನರ್. ಸರಿ, ಹೇಗೆ ಅಷ್ಟು ಆಕ್ಯುರೇಟ್ ಆಗಿ ಅವನು ಕಿಲ್ಲರೇ ಅಲ್ಲ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ, ನೀವೆಲ್ಲ ಕೂಲಿಗೆ ಕೆಲಸ ಮಾಡೋರು, ಆದ್ರೆ ನಾವು ಕೆಲಸದ ಲೆಕ್ಕದಲ್ಲಿ ಕೂಲಿ ತಗೊಳ್ಳೋರು. ಒಬ್ಬ ಕತ್ತಿಲಿ ಚುಚ್ಚಿರೋ ಸ್ಟೈಲ್ ನೋಡೆ ಅವನೆಂತವನು ಅಂತ ಕಂಡಿಡಿಯೋ ಕೆಪಾಸಿಟಿ ಇರೋ ನಾನು. ನೋಡಿಲ್ಲಿ, ಇದು ನನ್ನ ತಮ್ಮ ಸತ್ತ ಮೇಲೆ ಫೋಟೋ. ಇದರಲ್ಲಿನ ಫಸ್ಟ್ ಅವನ ಎದೆಗೆ 3 ಸಾರಿ ಕತ್ತಿಲಿ ಚುಚ್ಚವ್ರೆ, ಆದ್ರೂ ನನ್ನ ತಮ್ಮ ಸತ್ತಿಲ್ಲ, ಬರೀ ರಕ್ತ ಮಾತ್ರ ಚೆಲ್ಲೈತೆ. ಅದಾದ್ಮೇಲೆ ನನ್ನ ತಮ್ಮ ಕೆಳಗೆ ಬಿದ್ದಾಗ ಕಿಲ್ಲರ್ ಅವನ ಬೆನ್ನಿಗೆ 3 ಸಾರಿ ಚುಚ್ಚವನೆ, ಆಗ್ಲೇ ಸತ್ತಿರೋದು. ದಟ್ ಮೀನ್ಸ್ ಸ್ಟಾರ್ಟಿಂಗ್ ಎದೆಗೆ ಚುಚ್ಚಬೇಕಾದ್ರೆ ಆಳವಾಗಿ ಚುಚ್ಚಕ್ಕಾಗ್ಲಿಲ್ಲ ಅಂದ್ರೆ ಏನರ್ಥ? ಕಿಲ್ಲರ್ಗೆ ಕತ್ತಿನ ಸರಿಯಾಗಿ ಹ್ಯಾಂಡಲ್ ಮಾಡೋಕೆ ಬರಲ್ಲ ಅಂತ ಅರ್ಥ. ಈಗ ನೀವೊಬ್ಬನ್ನ ಹಿಡ್ದಿದ್ದೀರಲ್ಲ ಕಿಲ್ಲರ್ ಅಂತ, ಅವನು ಆಲ್ರೆಡಿ 2-3 ಸಾರಿ ಜೈಲ್ಗೆ ಹೋಗಿ ಬಂದವನೆ. ಅವನಿಗೆ ಕತ್ತಿನ ಹ್ಯಾಂಡಲ್ ಮಾಡೋದು ಚೆನ್ನಾಗೆ ಗೊತ್ತು. ಅವನು ಚುಚ್ಚುರೋಕೆ ಸಾಧ್ಯನೇ ಇಲ್ಲ, ಯಾರೋ ಚುಚ್ಚೋಕೆ ಬರ್ದಿರೋರ ಚುಚ್ಚಿರೋದು. ಸೊ ಈಗ ಹಿಡ್ದಿರೋನ್ನ ಬಿಟ್ಟು ಒರಿಜಿನಲ್ ಕೊಲೆಗಾರನ್ನ ಕಂಡಿಡೀರಿ ಅಂತ ಡಾನ್ ಅಂದ್ರೆ ನಾವೇನ್ ಮಾಡ್ಬೇಕು ಅಂತ ನಮ್ಗೆ ಚೆನ್ನಾಗ್ ಗೊತ್ತು. ಈ ಕತ್ತಿ ಚುಚ್ಚೋ ಗೆಸ್ಸಿಂಗ್ ಎಲ್ಲ ಇಲ್ಲಿ ಬೇಡ, ಸುಮ್ನೆ ಹೋಗ್ತೀಯಾ ಅಂತ ಹೀರೋ ಡಾನ್ ನ ಕಳ್ಸಿ ನೆಕ್ಸ್ಟ್ ಆ ರೌಡಿನ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ನ ಮೀಟ್ ಮಾಡಿದ ಹೀರೋ, ಈ ಡಾನ್ ಹೇಳಿದ ಮ್ಯಾಟ್ರ್ ಎಲ್ಲ ನಿಜನಾ ಅಂತ ಕೇಳಿದ್ರೆ ಡಾಕ್ಟರ್ ಕೂಡ ಹೌದು, ಕರೆಕ್ಟ್ ಆಗಿ ಹೇಳಿದ್ದಾರೆ ಅಂತಾರೆ. ದಟ್ ಮೀನ್ಸ್ ಕೊಲೆಗಾರನಿಗೆ ಕತ್ತಿನ ಹ್ಯಾಂಡಲ್ ಮಾಡೋದೇ ಗೊತ್ತಿಲ್ಲ. ಹಂಗಿರ್ಬೇಕಾದ್ರೆ ಕೊಲೆಗಾರ ಒಬ್ಬ ಹುಡುಗಿ ಯಾಕಾಗಿರ್ಬಾರ್ದು ಅಂತ ಪಾರ್ಟ್ನರ್ ಅನುಮಾನ ಪಟ್ರೆ, ಲೇಡಿನ ಅದೆಲ್ಲ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ ಅಂತ ಹೀರೋ ಪಾರ್ಟ್ನರ್ ಗೆ ಹೇಳಿದ್ರೆ ಅದರಿಂದಾನೇ ಪಾರ್ಟ್ನರ್ ಗೆ ಹೀರೋ ಮೇಲೆ ಸಮ್ ಅನುಮಾನ ಶುರು ಆಗುತ್ತೆ. ಬಿಕಾಸ್ ಸ್ಟಾರ್ಟಿಂಗ್ ಇಂದ ಆ ವಿಟ್ನೆಸ್ ನ ಡಮ್ಮಿ ಅನ್ನೋದ್ರಿಂದ ಹಿಡಿದು ಆ ವೈನ್ ಗ್ಲಾಸ್ ನ ಹೊಡೆದಾಕಿದ್ರಿಂದ ಹಿಡಿದು ಈಗ ಲೇಡಿ ಅಂದ್ರೆ ಇಲ್ಲ ಬಿಡು ಅನ್ನೋವರ್ಗುನು ಹೀರೋಗೆ ಈ ಕೇಸ್ ನಲ್ಲಿ ಸಂಬಂಧ ಇರಬೇಕು ಅಂತ ಪಾರ್ಟ್ನರ್ ಗೆ ಡೌಟ್. ಆಗ ಪಾರ್ಟ್ನರ್ ಗೆ ಕಾಲ್ ಬರುತ್ತೆ, ಲೋಕಲ್ ರೌಡಿ ಸತ್ತ ಪ್ಲೇಸ್ ನ CCTV ಕಲೆಕ್ಟ್ ಮಾಡಿ ಸ್ಟೋರ್ ರೂಮ್ ನಲ್ಲಿ ಇಟ್ಟವ್ರೆ ಅಂತ. ಇದ್ರ ಬಗ್ಗೆ ಪಾರ್ಟ್ನರ್ ಯಾರ ಹತ್ರನೋ ಮಾತಾಡ್ತಾ ಇದ್ರೆ ಇದನ್ನ ಕೇಳಿ ನೆಕ್ಸ್ಟ್ ಸೆಕೆಂಡ್ ಹೀರೋ ಆ ರೆಕಾರ್ಡ್ ರೂಮ್ ಹೋಗಿ ಎವಿಡೆನ್ಸ್ ನ ಕದಿಯೋಕ್ ಹೋದ್ರೆ ಅಲ್ಲಿ ಆಲ್ರೆಡಿ ಇವ್ರಿಗಿಂತ ಮುಂಚೆ ಹಳೆ ಪಂಪ್ ಸೆಟ್ ಜೊತೆ ಇರೋ ಪ್ಲಾಸ್ಟಿಕ್ ಪೈಪ್ ಹಂಗವನಲ್ಲ ಪಾರ್ಟ್ನರ್, ಅವನು ಬಂದು ತಗೊಂಡೋಗವನೆ. ಇದನ್ನ ಕೇಳಿ ಹೀರೋ ಅಲರ್ಟ್ ಆಗಿ ಸ್ಟೇಷನ್ ಗೆ ಹೋದ್ರೆ ಅಷ್ಟರಲ್ಲಿ ಸ್ಟೇಷನ್ ಅಲ್ಲಿರುವ ಪೊಲೀಸ್ನವರೆಲ್ಲ ಸೇರಿ ಆ ವಿಡಿಯೋನ ಪ್ಲೇ ಮಾಡಿ ನೋಡ್ಲಿಕ್ಕೆ ರೆಡಿ ಆಗ್ತಾರೆ. ಕೊಲೆ ನಡೆದ ಟೈಮಿಂಗ್ಸ್ ನ ಮುಂಚೆ ಆ ಲೋಕಲ್ ರೌಡಿ ಪ್ಲೇಸ್ ಗೆ ಒಂದು ಲೇಡಿ ಬರ್ತಾಳೆ. ಅದು ಹೀರೋಯಿನ್ ಸ್ವಲ್ಪ ದೂರದಲ್ಲಿದ್ರಿಂದ ಸರಿಯಾಗಿ ಕಾಣ್ತಾ ಇಲ್ಲ. ಅವಳ ಹತ್ರಕ್ಕೆ ಬರ್ತಾ ಇದ್ರೆ ಹೀರೋಗೆ ಎದೆ ಢವ ಢವ ಅಂತ ಐತೆ. ಅಷ್ಟರಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ ನೋಡಿ ಡೈರೆಕ್ಟರ್. ಅದೇನಂದ್ರೆ ಲೆಡ್ಡಿ ಕ್ಯಾಮ್ರಾ ಹತ್ರ ಬರೋ ಟೈಮ್ ನ ಫುಟೇಜ್ ಡಿಲೀಟ್ ಆಗೋಗಿದೆ. ದಟ್ ಮೀನ್ಸ್ ಫೇಸ್ ಯಾರಿಗೂ ಗೊತ್ತಾಗೇ ಇಲ್ಲ. ಯಾರಪ್ಪ ಆ ಪಪಾಯಿಗೆ ಹುಟ್ಟಿದ ಪುಣ್ಯಾತ್ಮ ಫುಟೇಜ್ ನ ಡಿಲೀಟ್ ಮಾಡಿದವನು, ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಹೀರೋ ಯೋಚಿಸ್ತಾ ಇದ್ರೆ ನೆಕ್ಸ್ಟ್ ಸೀನ್ ಹೀರೋಯಿನ್ ನ ಒಂದು ಪ್ಲೇ ಪಾರ್ಕ್ ಗೆ ಕರ್ಕೊಂಡೋಗಿ, ನೋಡಮ್ಮ ಈ ಕೇಸ್ ಬರ್ತಾ ಬರ್ತಾ ಟಫ್ ಆಗ್ತಾ ಇದೆ, ಅವತ್ತು ಅಲ್ಲೇನ್ ನಡೀತು ಅಂತ ಕಂಪ್ಲೀಟ್ ಆಗಿ ಹೇಳಿದ್ರೇನೆ ನನಗೆ ಏನಾದ್ರೂ ಮಾಡಲು ಸಾಧ್ಯ ಅಂತ ಅವ್ರಂದ್ರೆ, ಅವಳು ಒಳ್ಳೆ ಅಪರೂಪಕ್ಕೆ ಯೂಸ್ ಮಾಡಿರೋ ಅಲಾರಾಮ್ ಕ್ಲಾಕ್ ತರ ಮಾತಾಡ್ತಾನೆಲ್ಲ. ಅಷ್ಟರಲ್ಲಿ ಕಾಲ್ ಬಂತು ಅಂತ ಮಾತಾಡ್ಕೊಂಡು ಹೋಗ್ತಾಳೆ. ಅವಳನ್ನೇ ಹೀರೋ ಅಬ್ಸರ್ವ್ ಮಾಡ್ತಾ ಇದ್ರೆ ಅಲ್ಲಿಗೊಬ್ಬ ಜೋಕರ್ ಬಂದು, ಸಾರ್ ನನ್ನ ಹತ್ರ 2 ಚಾಕ್ಲೇಟ್ ಇದೆ, ಅದನ್ನ ತಗೊಳ್ಳಿ, ಅದರ ಜೊತೆ ಬೋನಸ್ ಆಗಿ ಮ್ಯಾಟ್ ಇಟ್ಟಿದ್ದೀನಿ ಅಂತ ಜೋಕರ್ ಹೀರೋಗೆ 2 ಚಾಕ್ಲೇಟ್ ನು ಕೊಟ್ಟು, ಆದ್ರೆ ಹೀರೋ ಅವನ ಮುಖನ ನೋಡ್ದೇನೆ ದುಡ್ಡು ಕೊಟ್ಟು ಆ ಚಾಕ್ಲೇಟ್ ನ ತಗೊಂತಾರೆ. ಅಷ್ಟರಲ್ಲಿ ಕಾಲ್ ಮಾತಾಡಿ ಬಂದ ಹೀರೋಯಿನ್ ಹೀರೋ ಹತ್ರ, ಇವತ್ತು ನನಗೆ ಕೆಲಸ ಇದೆ, ಸೊ ಇನ್ನೊಂದಿನ ಮಾತಾಡೋಣ ಅಂತೇಳಿ ಹೊರಡ್ತಾಳೆ. ಅದಾದ್ಮೇಲೆ ಹೀರೋನ ಮೊಬೈಲ್ ಗೆ ಒಂದು ವಿಡಿಯೋ ಬರುತ್ತೆ. ಇಲ್ಲಿಂದಾನೆ ಮೂವಿ ಸೈಕ್ ಆಗೋದು. ವಾಟ್ ಮೀನ್ಸ್ ಸ್ಟೇಷನ್ ನಲ್ಲಿ ನೋಡ್ಬೇಕಾದ್ರೆ ಡಿಲೀಟ್ ಆಗಿದ್ದ ಫುಟೇಜ್ ಈಗ ಹೀರೋನ ಮೊಬೈಲ್ ಗೆ ಬಂದಿದೆ. ಅದ್ರಲ್ಲಿ ಹೀರೋಯಿನ್ ನ ಫೇಸ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾರು ಕಳಿಸಿದ್ದು ಅಂತ ಹೀರೋ ಅದ್ರೋಗಿದ್ರೆ ಆಗ್ಲೇ ಹೀರೋಗೊಂದು ಕಾಲ್ ಬರುತ್ತೆ. ಅವರು ಕಾಲ್ ರಿಸೀವ್ ಮಾಡ್ತಾರೆ. ಸಮ್ ಮಿನಿಟ್ಸ್ ಬ್ಯಾಕ್ ಚಾಕ್ಲೇಟ್ ಕೊಟ್ನಲ್ಲ ಜೋಕರ್, ಅವನೇ ಹೀರೋಗೆ ಕಾಲ್ ಮಾಡ್ತಾವನೆ. ಸೊ ಜೋಕರ್ ಹೀರೋ ಹತ್ರ ನಾನು ಹೇಳಿದ್ನಲ್ಲ ಮೊದ್ಲೇ 2 ಚಾಕ್ಲೇಟ್ ತಗೊಂಡ್ರೆ ಒಂದು ಮ್ಯಾಟ್ರ್ ಕೊಡ್ತೀನಿ ಅಂತ, ಆ ಬೋನಸ್ ಇದು. ಆದ್ರೂ ಸುಮ್ನೆ ಹೇಳ್ಬಾರ್ದು, ನಿನ್ನ ಸ್ವೀಟಿ ಒಳ್ಳೆ ಬ್ಯೂಟಿ ಆಗಿದ್ದಾಳೆ, ಏನ್ ಲುಕ್ ಏನ್ ಕತೆ ಅಂತ ಜೋಕರ್ ಹೀರೋಯಿನ್ ಬಗ್ಗೆ ಒಂಥರ ಮಾತಾಡ್ತಾ ಇದ್ರು. ಹೀರೋಗೆ ಕೋಪ ಬಂದ್ರು ಕೂಡ ತಡ್ಕೊಂಡು, ಇವನ್ ಯಾರೋ ಇದಿಟೇಟಿ ಹುಟ್ಟಿದ ಇಲಿ ಮರಿ ಕಂಡಿಡಿಬೇಕಲ್ಲ ಅಂತ ಅನ್ಕೊಂಡು, ಹೌದು ಚಾಕ್ಲೇಟ್ ತುಂಬಾ ಚೆನ್ನಾಗಿತ್ತಲ್ಲ, ಸರಿ ಎಲ್ಲಿದ್ಯಾ ಹೇಳು ನಾನೇ ಬಂದ್ ಮಾತಾಡ್ತೀನಿ ಅಂತಾನೆ. ಅಲ್ಲಿ ಯಾರ್ಯಾರೋ ಫೋನ್ ನಲ್ಲಿ ಮಾತಾಡ್ತಿರೋ ಅವ್ರನ್ನೆಲ್ಲ ಚೆಕ್ ಮಾಡ್ತಾವನೆ ಹೀರೋ. ಆದ್ರೂ ಜೋಕರ್ ಸಿಗ್ಲಿಲ್ಲ. ಆಗ ಅವನು, ನಿನಗೆ ಮಾತ್ರ ಚಾಕ್ಲೇಟ್ ಕೊಟ್ರೆ ಸಾಕಾ, ಇನ್ನು ಡಾನ್ಗೆ ಚಾಕ್ಲೇಟ್ ಕೊಡ್ಬೇಕು, ನಿಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಚಾಕ್ಲೇಟ್ ಕೊಡ್ಬೇಕು, ಅದ್ರ ಜೊತೆ ಬೋನಸ್ ಬೇರೆ ಕೊಡ್ಬೇಕಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಹಂಗೆ ಪೊಲೀಸ್ ಸ್ಟೇಷನ್ ಕೂಡ ಒಂದು ವಿಡಿಯೋನ ಕಳ್ಸಿಬಿಡ್ತಾನೆ. ಬಟ್ ಅದರಲ್ಲಿ ಒಂದು ಟ್ವಿಸ್ಟ್ ಏನಂದ್ರೆ, ಅಲ್ಲಿ ಒಂದು ಲೇಡಿ ಬರ್ತಾ ಇರೋ ತರ ಗೊತ್ತಾಗುತ್ತೆ. ಅಲ್ಲಿ ಅವಳ ಫೇಸ್ ಬ್ಲರ್ ಆಗಿದೆ. ಆದ್ರೂ ಕೊಲೆಗಾರ್ತಿ ಒಬ್ಳು ಲೇಡಿ ಅಂತ ತಿಳ್ಕೊಂಡು ಆಲ್ರೆಡಿ ಅರೆಸ್ಟ್ ಮಾಡಿದ ಗುಂಡನ್ನ ರಿಲೀಸ್ ಮಾಡ್ತಾರೆ. ಲೇ ಬೇಕಂತಲೇ ನನ್ನ ಅರೆಸ್ಟ್ ಮಾಡಿದ್ರಲ್ಲ, ನಿಮಗೆಲ್ಲ ಐತೆ ಅಂತ ಗುಂಡ ಆವಾಜ್ ಹಾಕಿ ಅಲ್ಲಿಂದ ಹೋದ್ರೆ, ಈ ಜಾಂಡೀಸ್ ಬಂದಿರೋ ಜಾಕೆಟ್ ತರ ಅವನಲ್ಲ ಜೋಕರ್, ಅವನು ಸುಮ್ಮನಿರದೆ ಸ್ಟೇಷನ್ ಗಳಿಗೆ ಕಳ್ಸಿರೋ ತರಾನೇ ಲೇಡಿ ಬ್ಲರ್ ವಿಡಿಯೋನ ಡಾನ್ಗೂ
ಕಳಿಸ್ಬಿಡ್ತಾನೆ. ವಿಡಿಯೋದಲ್ಲಿ ಫೇಸ್ ಬ್ಲರ್ ಆಗಿದ್ರು ಬಟ್ ತಮ್ಮನ್ನ ಸಾಯಿಸಿದ್ದು ಒಬ್ಳು ಲೇಡಿ ಅಂತ ಡಾನ್ಗೆ ಗೊತ್ತಾಗುತ್ತೆ. ಇದ್ರ ಜೊತೆನೆ ಹೀರೋ ಅವರ ವೈಫ್ ನ ಅಮೆರಿಕಕ್ಕೆ ಕಳಿಸಲು ಪ್ಲಾನ್ ಮಾಡೋನೆ ಅಂತಾನು ಇನ್ಫಾರ್ಮರ್ ಮೂಲಕ ತಿಳ್ಕೊಂಡು ಇದ್ರಿಂದ ಹೀರೋ ಮೇಲೆ ಮತ್ತೆ ವೈಫ್ ಮೇಲೆ ಡಾನ್ಗೆ ಅನುಮಾನ ಶುರು ಆಗುತ್ತೆ. ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳಲು ಹೀರೋಯಿನ್ ನ ನೋಡಿರೋ ವಿಟ್ನೆಸ್ ನ ಎತ್ತಾಕೊಂಡ್ ಬರೋಕೆ ಡಾನ್ ಹೇಳ್ತಾನೆ. ಅದಕ್ಕೆ ಆ ವಿಟ್ನೆಸ್ ನ ಹುಡುಕೊಂಡು ಅವ್ರು ಹೋದ್ರೆ ಇದನ್ನೆಲ್ಲ ತಿಳ್ಕೊಂಡ ವಿಟ್ನೆಸ್ ಈ ವಿಷಯನೆಲ್ಲ ಹೀರೋಗೆ ಫೋನ್ ಮಾಡಿ ಹೇಳ್ತಾವನೆ, ಈ ತರ ನನ್ನ ಹುಡುಕ್ತಾವ್ರೆ ಅಂತ. ಸೊ ಹೀರೋ ಅಲರ್ಟ್ ಆಗಿ ಹೇಗಿದ್ರು ಇವರು ಹೀರೋಯಿನ್ ನೋಡಕ್ ಹೋಗೋದು ವಿಟ್ನೆಸ್ ನ ಕರ್ಕೊಂಡು ಅಂತ ಗೆಸ್ ಮಾಡಿ ಅವರಿಗಿಂತ ಮುಂಚೆನೆ ಹೀರೋಯಿನ್ ಹತ್ರ ಹೋಗಲು ಹೀರೋ ಹೊರಟ್ರೆ ಅಲ್ಲಿ ಹೀರೋಯಿನ್ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾವ್ರೆ. ಅದು ಮುಗಿದ ಮೇಲೆ ಹೀರೋಯಿನ್ ಅಲ್ಲಿಂದ ಹೋಗ್ತಾ ಇದ್ರೆ ಆಗ ಅಲ್ಲಿಗೆ ವಿಟ್ನೆಸ್ ಜೊತೆ ಬಂದ ಡಾನ್ ನ ಹೀರೋಯಿನ್ ಗಾಬ್ರಿಯಲ್ಲಿ ನೋಡಿ ಹೋಗ್ತಾ ಇರೋದನ್ನ ಗಮನಿಸಿದ ಡಾನ್ ಅವಳನ್ನ ಫಾಲೋ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಹೀರೋಯಿನ್ ನ ಕರ್ಕೊಂಡು ತಪ್ಪಿಸ್ಕೊಳ್ಳೋಕೆ ನೋಡ್ತಾನೆ. ಅಲ್ಲಿ ಡಾನ್ ನ ಆಳುಗಳು ಜಾಸ್ತಿ ಇರೋದ್ರಿಂದ ತಪ್ಪಿಸ್ಕೊಳ್ಳಕ್ಕಾಗದೆ ಒಂದು ಲಿಫ್ಟ್ ಅಲ್ಲಿ ಹೀರೋ ಅಂಡ್ ಹೀರೋಯಿನ್ ಲಾಕ್ ಆದ್ರೆ ಆಗ ಡಾನ್ ವಿಟ್ನೆಸ್ ನ ವಿಟ್ನೆಸ್ ಅವಳ ತಾನೇ ಅವತ್ತು ನೈಟ್ ಬಂದಿದ್ದು ಅಂದ್ರೆ ಆ ವೈಟ್ ವಾಶ್ ಗೆ ಹುಟ್ಟಿದ ವಾಲ್ನೆಟ್ ತಂಗವನಲ್ಲ ವಿಟ್ನೆಸ್, ಅವನು ಹೀರೋಯಿನ್ ನ ತೋರಿಸದೆ ಆ ಲಿಫ್ಟ್ ನಲ್ಲಿ ಇನ್ನೊಂದು ಹುಡುಗಿಯ ಫೋಟೋ ಇರುತ್ತೆ ಅದನ್ನ ತೋರಿಸ್ತಾನೆ. ಇದನ್ನ ನೋಡಿದ ಡಾನ್ ಗೆ ಗಾಂಡಾಗಿ ವಿಟ್ನೆಸ್ ನ ಹಿಡ್ಕೊಂಡು ನೋಡಕ್ಕೊಳ್ಳೆ ನಾಟಿ ಕೊತ್ಮೀರಿ ತರ ಮುಖ ಇಟ್ಕೊಂಡು ಅಲ್ಲಿಂದ ಕಾರಲ್ಲಿ ಕರ್ಕೊಂಡ್ ಬಂದು ಕೇಳಿದ್ರೆ ನಾಟಕ ಆಡ್ತೀಯ ನಾಟಕನ ಅಂತ ಎರಡು ಬಿಟ್ರೆ ನಿಮ್ಮನ್ನು ನಾನ್ ಬಿಡಲ್ಲ ಅಂತ ಹೀರೋಯಿನ್ ಇಬ್ರಿಗೂ ಆವಾಜ್ ಹಾಕಿ ಡಾನ್ ಅಲ್ಲಿಂದ ಹೋದ್ರೆ ಡಾನ್ ಕೈಲಿ ಹೊಡೆಸ್ಕೊಂಡ ವಿಟ್ನೆಸ್ ಹೀರೋ ಹತ್ರ, ಸಾರ್ ನೀವ್ ಹೇಳ್ದಂಗೆ ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಬಗ್ಗೆ ಏನು ಹೇಳಿಲ್ಲ ಸಾರ್ ಓಕೆನಾ ಅಂತ ಅಮಾಯಕ ನಂಗೆ ಕೇಳ್ತಾವನೆ. ಆಗ ಹೀರೋ ರಜಾ ಸೂಪರ್ ನೀವು ಸೂಪರ್ ಹಿಂಗೆ ಮೇಂಟೈನ್ ಮಾಡೋ ಅಂತ ಅವನಿಗೆ ಸಮಾಧಾನ ಮಾಡಿ ನೆಕ್ಸ್ಟ್ ಹಂಗೆ ಹೀರೋಯಿನ್ ನ ಒಂದು ಪ್ಲೇಸ್ ಗೆ ಕರ್ಕೊಂಡು ಹೋಗಿ ಜೋಕರ್ ಕಳಿಸಿದ ವಿಡಿಯೋನ ತೋರಿಸಿ ಈಗ್ಲಾದ್ರೂ ಹೇಳಮ್ಮ ಅಲ್ಲೇನ್ ನಡೀತು ಅಂತ ಕೇಳಿದ್ರೆ ಅವಳಂತೂ ಬಾಯೇನೆ ಬಿಡ್ತಾ ಇಲ್ಲ. ಮತ್ತೆ ಹೋಗ್ಲಿ ಆ ಲೋಕಲ್ ರೌಡಿನ ನೀನೇನಾ ಕೊಂದಿದ್ದು ಅದನ್ನಾದ್ರೂ ಹೇಳು ಅಂತಂದ್ರೆ ಆಗ ಅವಳು ಫುಲ್ ಬೇಜಾರಲ್ಲಿ ಇಲ್ಲ ನಾನಲ್ಲ ಅಂತ ಕಿರ್ಚಾಡ್ತಾಳೆ. ಈ ಟ್ವಿಸ್ಟ್ ಗೆ ಶಾಕ್ ಆಗಿ ಹೀರೋ ನೋಡ್ತಾ ಇದ್ರೆ ಮತ್ತೆ ಜೋಕರ್ ಇಂದ ಹೀರೋಗೆ ಕಾಲ್ ಬರುತ್ತೆ. ಆಬ್ವಿಯಸ್ಲಿ ಹೀರೋಯಿನ್ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಜೋಕರ್ ಮಾತಾಡಿದ್ರೆ ಕೋಪಗೊಂಡ್ರೆ ಕೆಲ್ಸ ಗೆಡುತ್ತೆ ಬಿಕಾಸ್ ಎವಿಡೆನ್ಸ್ ಜೋಕರ್ ಹತ್ರ ಇದೆ. ಸೊ ತಾಳ್ಮೆಯಿಂದಾನೆ ಹೀರೋ ನಿನಗೆ ಏನ್ ಬೇಕು ಹೇಳು ನನಗೆ ಆ ಎವಿಡೆನ್ಸ್ ಬೇಕು ಅಂತ ಕೇಳ್ತಾನೆ. ಓಹೋ ನಿಮ್ಗೆ ಈಗ ಅರ್ಥ ಆಯ್ತಾ, ಓಕೆ 3 ಲಕ್ಷ ದುಡ್ಡು ತಗೊಂಡು ನಾಳೆ ಈ ಪ್ಲೇಸ್ ಗೆ ಬಾ ಅಂತ ಜೋಕರ್ ಹೇಳಿ ಮುಗಿಸಿದ್ರೆ ಆಗ ಅಲ್ಲಿಗೆ ಬಂದ ಹೀರೋಯಿನ್ ರಿಲೇಶನ್ಶಿಪ್ ನ ಅಂತ್ಯ ಹಾಡೋ ತರ ಅವರ ವೆಡ್ಡಿಂಗ್ ರಿಂಗ್ ನ ತೆಗೆದು ಹೀರೋ ಹತ್ರ ಕೊಟ್ಟು ಹೋಗ್ತಾಳೆ. ಆ ಉಂಗ್ರಾನೆ ನೋಡ್ತಾ ಫೀಲ್ ಆದ ಹೀರೋ ಡೆಫಿನೆಟ್ಲಿ ಎಲ್ಲಾರ ತರ ಫುಲ್ ಎಣ್ಣೆ ಹೊಡೆದು ಬೇಜಾರಲ್ಲಿ ಮಲಗಿದ್ರೆ ನೆಕ್ಸ್ಟ್ ಡೇ ಏನೇ ಆಗ್ಲಿ ಅವಳು ನನ್ನ ಹೆಂಡತಿನೇ, ಅವಳನ್ನ ಈ ಕೇಸ್ ನಲ್ಲಿ ಕಾಪಾಡ್ಲೇಬೇಕು ಅಂತ ಒಬ್ಬ ನಕಲಿ ಪಾಸ್ಪೋರ್ಟ್ ಮಾಡೋನ್ ಹತ್ರ ಹೋಗಿ ಏನ್ ಮಾಡ್ತೀಯೋ ಗೊತ್ತಿಲ್ಲ ಇವತ್ತು ನೈಟ್ ಒಳಗೆ ನನ್ನ ಹೆಂಡತಿಗೆ ಒಂದು ಫೇಕ್ ಪಾಸ್ಪೋರ್ಟ್ ರೆಡಿ ಮಾಡಿ ಕೊಡ್ಬೇಕು ಅಂತ ಆರ್ಡರ್ ಮಾಡ್ತಾನೆ. ಎಷ್ಟೇ ಆದ್ರೂ ಅವನ್ ಕಳ್ಳ ಇವ್ರು ಪೊಲೀಸ್ ಕೇಳಿದ್ಮೇಲೆ ಮಾಡದೇ ಇರೋಕಾಗತ್ತೆ. ಅವನು ಓಕೆ ಅಂತಂದ್ರೆ ನೆಕ್ಸ್ಟ್ ಜೋಕರ್ ಹೇಳಿದ ದುಡ್ಡು ತಗೊಂಡು ಅವನ್ ಹೇಳಿದ ಪ್ಲೇಸ್ ಗೆ ಹೋದ್ರೆ ಆಗ ಜೋಕರ್ ಇಂದ ಫೋನ್ ಬರುತ್ತೆ. ಪರವಾಗಿಲ್ವೇ ಪರ್ಫೆಕ್ಟ್ ಟೈಮಿಂಗ್ ಮೇಂಟೈನ್ ಮಾಡ್ತಾ ಇದೀಯಾ, ಮತ್ತೆ ನನ್ನ ನೋಡ್ಬೇಕು ಅಂತ ಫುಲ್ಲು ಉರಿತಾ ಇದೆಯಲ್ಲ ಈ ಕಡೆ ನೋಡು ಅಂತ ಜೋಕರ್ ಅಂದಿದ್ದ ತರ ಹೀರೋ ಆ ಕಡೆ ನೋಡಿದ್ರೆ ದೂರದಲ್ಲಿ ಯಾರೋ ನಿಂತವ್ರೆ, ಫೇಸ್ ಕ್ಲಿಯರ್ ಆಗಿಲ್ಲ ಆದ್ರೂ ಹಿಡಿಯೋ ಆ ಇಡಿಯಟ್ ಅಂತ ಹೀರೋ ಅವನ್ನ ಚೇಸ್ ಮಾಡ್ಕೊಂಡು ಹೋದ್ರೆ ಆ ಜೋಕರ್ ಇವನ್ನ ಕೈಗೆ ಸಿಗದೆ ಆಟ ಆಡಿಸ್ತಾವನೆ. ಹೆಂಗೋ ಹೀರೋಗೆ ಗೊತ್ತಿಲ್ದಂಗೆ ಹಿಂದೆಯಿಂದ ಬಂದು ಹೀರೋನ ತಲೆಗೆ ಹೊಡೆದ್ರೆ ಹೀರೋ ಅಲ್ಲೇ ಬೀಳ್ತಾನೆ. ಆಗ ದುಡ್ಡಿನ ಬ್ಯಾಗ್ ತಗೊಂಡು ಜೋಕರ್ ಹೋಗ್ತಾನೆ. ಹೀರೋ ಸ್ವಲ್ಪ ಸುಧಾರಿಸ್ಕೊಂಡು ಮೇಲೆದ್ದಿ ಸುತ್ತಮುತ್ತ ಹುಡುಕ್ತಾ ಇದ್ರೆ ಸಡನ್ ಆಗಿ ಯಾರೋ ಹೀರೋನ ತಲೆಗೆ ಗನ್ನಿಡ್ತಾರೆ. ಯಾರಪ್ಪ ಇದು ಅಂತ ನೋಡಿದ್ರೆ ಗುಂಡ. ಯಾವ್ದಪ್ಪ ಟ್ವಿಸ್ಟ್, ಜೋಕರ್ ಗುಂಡನೇನಾ ಅಂದ್ರೆ ಅಲ್ಲ, ಜೋಕರ್ ಗುಂಡನ್ನ ಮೀಟ್ ಮಾಡಿ ಈ ತರ ಹೀರೋ ನಿನ್ನ ಬೇಕಂತಾನೆ ಜೈಲ್ಗೆ ಹಾಕಿದ್ನಲ್ಲ ಅವನ್ನ ಮುಗಿಸು ಅಂತ ಹೇಳಿ ಗುಂಡನ್ನ ಈ ಪ್ಲೇಸ್ ಗೆ ಬರಕ್ ಕೇಳೋನೆ. ಬಟ್ ಗುಂಡ ಜೋಕರ್ ನ ಮುಖ ನೋಡಿಲ್ಲ ಬಿಕಾಸ್ ಫೇಸ್ ಕವರ್ ಮಾಡಿದ್ನಂತೆ. ಈ ಜೋಕರ್ ಯಾಕೋ ಕಿಲಾಡಿ ಗುಟ್ಟಿದ ಕಿರಾತಕ ಇಂದ ಗೌನೆ. ಪಾಪ ಆ ಹೀರೋಗೆ ಏನ್ ಕೆಲ್ಸ ಕೊಡ್ತಾವನೆ. ಬಟ್ ಗುಂಡಂಗೆ ಹೀರೋನ ಸಾಯಿಸೋಷ್ಟು ಧೈರ್ಯ ಇಲ್ಲ. ಸೊ ಎಲ್ಲಾನು ಹೀರೋ ಹತ್ರ ಹೇಳ್ಬಿಡ್ತಾನೆ. ಆಗ ಮತ್ತೆ ಜೋಕರ್ ಹತ್ರ ಇಂದ ಫೋನ್ ಬರುತ್ತೆ. ನಾನು ದುಡ್ಡು ಕೊಡೋ ಅಂದ್ರೆ ನೀನು ಚೆಕ್ ಕೊಡ್ತೀಯಾ, ಅದು 10,030 ಚೆಕ್. ನಾನು ಚೆಕ್ ನೆಲ್ಲ ಇಟ್ಕೊಂಡು ಬ್ಯಾಂಕ್ ಅಲ್ಲಿ ಬೇಕು, ನೀನ್ ನನ್ನ ಬಂದ್ ಇಟ್ಕೋಬೇಕು. ಬುದ್ಧಿವಂತನ ಗುಟ್ಟಿರೋ ಬದನೆಕಾಯಿ, ನನ್ನ ಹತ್ರ ಇವೆಲ್ಲ ಬೇಡ. ನಾಳೆ 1 ಲಕ್ಷ ಚೆಕ್ ತರ 3 ಚೆಕ್ ತಗೊಂಡು ಇಲ್ಲಿಗೆ ಬಾ, ಇಲ್ಲ ಅಂದ್ರೆ ಆ ವಿಡಿಯೋನ ಡಾನ್ಗೆ ಮತ್ತೆ ಪೊಲೀಸ್ನವ್ರಿಗೆ ಕಳಿಸ್ಬಿಡ್ತೀನಿ ಅಂತ ಎದುರಿಸ್ತಿದ್ರೆ ಹೀರೋನು ಈ ಅಡ್ರೆಸ್ ಇಲ್ಲದ ಹಲ್ಕಟ್ ಹತ್ರ ಸಿಕ್ಕಿ ಅಲ್ಲಾಡೋಗವನೆ. ಸರಿ ಅಂತ ಹಿಂದೆ ತಿರುಗಿದ್ರೆ ಅಲ್ಲಿದ್ದ ಗುಂಡಾನೂ ಇಲ್ಲ. ಈ ತರ ನಿಮ್ಮ ಹತ್ರ ಮಾತಾಡ್ಬೇಕು, ಈ ಕ್ಲಬ್ಗೆ ಬನ್ನಿ ಅಂತ ಆ ಕ್ಲಬ್ ನ ಹೆಸರನ್ನ ಬರೆದು ಅವನೋಗಿರ್ತಾನೆ. ಅದನ್ನೆಲ್ಲ ನೋಡಿ ನೆಕ್ಸ್ಟ್ ಹೀರೋ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಇವ್ರು ಇನ್ನೊಂದು ಟ್ವಿಸ್ಟ್. ಅದೇನಂದ್ರೆ ಪಾರ್ಟ್ನರ್ಗೆ ಆಲ್ರೆಡಿ ಹೀರೋ ಮೇಲೆ ಡೌಟ್ ಅಲ್ವಾ, ಅದಲ್ದೆ ಕೊಲೆ ಮಾಡಿರೋದು ಒಂದು ಹೆಣ್ಣು ಅಂತ ತಿಳ್ಕೊಂಡು ಹೀರೋಯಿನ್ ಬ್ಯಾಂಕ್ ಡೀಟೇಲ್ಸ್ ನ ತೆಗೆದ್ರೆ ಅದ್ರಲ್ಲಿ
ಅಲ್ಲಿ ಲೋಕಲ್ ರೌಡಿಯ ಕೊಲೆಗಿಂತ ಮುಂಚೆನೆ ಹೀರೋಯಿನ್ ಅಕೌಂಟ್ ಇಂದ 30,000 ಲೋಕಲ್ ರೌಡಿ ಅಕೌಂಟ್ ಗೆ ಹಾಕವ್ರೆ. ಏನು ಸಂಬಂಧ ಇಲ್ಲದೆ ಹೀರೋಯಿನ್ ಯಾಕೆ ಲೋಕಲ್ ರೌಡಿ ಅಕೌಂಟ್ ಗೆ ದುಡ್ಡು ಹಾಕ್ಬೇಕು? ದಟ್ ಮೀನ್ಸ್ ಹೀರೋಯಿನ್ನೇ ಲೋಕಲ್ ರೌಡಿನ ಕೊಲೆ ಮಾಡಿರ್ಬೇಕು ಅಂತ ಪಾರ್ಟ್ನರ್ ಎಲ್ರು ಮುಂದೆ ಹೇಳಿದ್ರೆ ಪಾರ್ಟ್ನರ್ ಹತ್ರ ಗಲಾಟೆ ಮಾಡ್ಕೊಂಡು ಹೀರೋ ಸ್ಟೇಷನ್ ಇಂದ ಹೊರಗೆ ಬರ್ತಾನೆ. ಅವನಿಂದನೇ ಬಂದ ಪಾರ್ಟ್ನರ್ ಲೋಕಲ್ ರೌಡಿಯ ಕೊಲೆ ಕೇಸ್ ನಲ್ಲಿ ನಿನಗೂ ಹೀರೋಯಿನ್ಗೂ ಏನೋ ಸಂಬಂಧ ಇದೆ, ಅದನ್ನ ಬೇಗ ಕಂಡಿಡ್ತೀನಿ ಅಂತ ಅವನಂದ್ರೆ ಏನ್ ಕಿತ್ಕೋ ಹೋಗೋ ಅಂತ ಹೀರೋ ಹೇಳಿ ಹೋಗ್ತಾನೆ. ನೆಕ್ಸ್ಟ್ ಹೀರೋ ಗುಂಡ ಹೇಳಿದ ಕ್ಲಬ್ ಗೆ ಹೋದ್ರೆ ಅಲ್ಲಿ ಇವನಿಗೆ ಇನ್ನೊಂದು ಟ್ವಿಸ್ಟ್ ಇಟ್ಟವ್ರೆ. ಹೀರೋ ಬರೋಕೆ ಮುಂಚೆನೆ ಗುಂಡನ್ನ ಯಾರೋ ಕತ್ತಿಲಿ ಚುಚ್ಚಿಸ್ಕೊಂಡ ಗುಂಡ ಇನ್ನೇನ್ ಸಾಯೋ ಮೂಮೆಂಟ್ ಅಲ್ಲಿ ಇದ್ದಾಗ ಎಲ್ಲಾನು ಶಾರ್ಟ್ ಆಗಿ ಹೇಳ್ತಾನೆ, ನೋಡಿ ಸಾರ್, ನಿನ್ನ ಹೆಂಡತಿನ ಕಾಪಾಡ್ಬೇಕಾದ್ರೆ ನಿನಗೆ 2 ಕ್ಲೂ ಕೊಡ್ತೀನಿ. ಫಸ್ಟ್ ಒನ್ ಏನಂದ್ರೆ ಅದು ನೀನೆ, ಯಾರೋ ನಿನ್ನ ಸಾಯಿಸ್ಲಿಕ್ಕೆ ಒಬ್ಬನ್ನ ಅಪಾಯಿಂಟ್ ಮಾಡೋರೆ, ಅವನ್ ಯಾರು ಏನು ಅಂತ ಕಂಡಿಡಿ. ಇನ್ನೊಂದು ಒಂದು ಲಾಕರ್ ನ ನಂಬರ್ ಹೇಳ್ತೀನಿ, ಆ ಲಾಕರ್ ನ ಹುಡುಕಿ ತೆಗೆದ್ರೆ ನಿನಗೆ 2ನೇ ಕ್ಲೂ ಸಿಗುತ್ತೆ. ಮೊದ್ಲೋಗಿ ನಿನ್ನ ಹೆಂಡತಿನ ಕಾಪಾಡು. ನಿಮಗ್ ಯಾಕೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂದ್ರೆ ಅವತ್ತು ನಾನು ಜೈಲ್ನಲ್ಲಿದ್ದಾಗ ನೀವೇ ತಾನೇ ನಮ್ಮ ಅಮ್ಮನಿಗೆ ಬರ್ತ್ಡೇ ಕೇಕ್ ಕೊಟ್ಟಿದ್ದು ಅಂತ ಹೇಳ್ತಾನೆ ಗುಂಡ ಕಣ್ಮುಚ್ಚಿದ್ರೆ ಅಲ್ಲಿಗೆ ಗುಂಡನ ಕತೆ ಹೋಗಯ್ಯ. ಹಂಗೆ ನೆಕ್ಸ್ಟ್ ಹೀರೋಗೆ ಹಾಸ್ಪಿಟಲ್ ಇಂದ ಕಾಲ್ ಬರುತ್ತೆ, ಈ ತರ ಹೀರೋಯಿನ್ ನಿದ್ದೆ ಮಾತ್ರ ತಗೊಂಡು ಸೂಸೈಡ್ ಗೆ ಟ್ರೈ ಮಾಡೋಳೆ, ಬಟ್ ಹೆಂಗೋ ಕಾಪಾಡಿ ಹಾಸ್ಪಿಟಲ್ ಗೆ ಸೇರ್ಸವ್ರೆ ಅಂತ. ಇದನ್ನ ತಿಳ್ಕೊಂಡ ಹೀರೋಯಿನ್ ನ ನೋಡ್ಲಿಕ್ಕೆ ಹಾಸ್ಪಿಟಲ್ ಹೋದ್ರೆ ಈ ಗ್ಯಾಪ್ ನಲ್ಲೇ ಆ ಜೋಕರ್ ಡಾನ್ ಗೆ ಹೀರೋಯಿನ್ ನ ಒರಿಜಿನಲ್ ಫುಟೇಜ್ ನ ಕಳಿಸ್ಬಿಡ್ತಾನೆ. ಅದಕ್ಕೆ ಹೀರೋಯಿನ್ ನ ಅಲ್ಲೇ ಕ್ಲೋಸ್ ಮಾಡ್ಬೇಕು ಅನ್ಕೊಂಡ ಡಾನ್ ಅವನ ಆಳ್ಗಳ ಜೊತೆ ಬಂದ್ರೆ ಇವನ ಹತ್ರ ಇಂದ ಹೀರೋಯಿನ್ ನ ಕಾಪಾಡ್ಬೇಕಾದ್ರೆ ಹೀರೋಗೆ ಇರೋದು ಒಂದೇ ದಾರಿ, ಅವಳನ್ನ ಅರೆಸ್ಟ್ ಮಾಡೋದು. ಯಾಕಂದ್ರೆ ಆಲ್ರೆಡಿ ಹೀರೋಯಿನ್ ನ ಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿ ಅನುಮಾನ ಇದೆ. ಅದೇ ಕಾರಣಕ್ಕೆ ಹೀರೋ ಡಿಪಾರ್ಟ್ಮೆಂಟ್ ಅವ್ರಿಗೆ ಅರೆಸ್ಟ್ ಮಾಡೋಕೆ ಹೇಳಿದ್ರೆ ಅವರು ಹೀರೋಯಿನ್ ನ ಅಲ್ಲೇ ಅರೆಸ್ಟ್ ಮಾಡ್ತಾರೆ. ಆಗ ಅಲ್ಲಿಗೆ ಬಂದ ಡಾನ್ ಗೆ, ಲೇ ಡಕೋಟಾ ಡಾನ್, ನನ್ನ ಹೆಂಡತಿಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಇಲ್ಲ ಅಂದ್ರೆ ಧರ್ಮದೇಟ್ ಬೀಳ್ತೇವೆ ಅಂತ ಹೇಳಿ ನೆಕ್ಸ್ಟ್ ಹೀರೋಯಿನ್ ನ ನೋಡಿ ಇನ್ನ ಸ್ವಲ್ಪ ಹೊತ್ತಲ್ಲೇ ನಾನು ಅಲ್ಲಿಗೆ ಬರ್ತೀನಿ, ಅದುವರೆಗೂ ಯಾರಿಗೂ ಏನು ಹೇಳ್ಬೇಡ ಅಂತ ಹೀರೋ ಹೇಳಿ ಕಳ್ಸಿದ್ರೆ ಇಬ್ರು ಪೊಲೀಸ್ನವರು ಹೀರೋಯಿನ್ ನ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ. ಅದ್ರಲ್ಲೊಂದು ಟ್ವಿಸ್ಟ್ ಏನಂದ್ರೆ ಆ ಇಬ್ರು ಪೊಲೀಸ್ ನಲ್ಲಿ ಒಬ್ಬ ಡಾನ್ ನ ವಿಶ್ವಾಸಿ. ಸೊ ಆಬ್ವಿಯಸ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಆ ಪೊಲೀಸ್ ನಿಡಿದು ಡಾನ್ ಗೆ ಆ ಹೀರೋಯಿನ್ ನ ಒಪ್ಪಿಸ್ತಾನೆ. ಅವನು ಹೀರೋಯಿನ್ ನ ಡಾನ್ ನ ಮುಂದೆ ನಿಲ್ಸಿದ್ರೆ ಹೀರೋಯಿನ್ ಡಾನ್ ನ ನೋಡಿ, ನೋಡ್ಗುರು, ನಾನು ನಿನ್ನ ತಮ್ಮನ್ನ ಸಾಯಿಸ್ಲಿಲ್ಲ, ನಾನು ಮಾತಾಡಿ ಬರೋವರೆಗೂ ಅವನು ಜೀವಂತವಾಗಿದ್ದ, ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾಳೆ. ಇಲ್ಲಿ ಡಾನ್ ಕೊಡ್ತಾನೆ ನೋಡಿ ನಮ್ಗೆ ನಿಮ್ಗೆ ಎಲ್ಲಾರ್ಗು ಒಂದು ಶಾಕ್ ಕರ ಟ್ವಿಸ್ಟ್ ನ. ನಾನೇನು ನನ್ನ ತಮ್ಮನ್ನ ಸಾಯಿಸಿದ್ದವ್ರನ್ನ ಹಿಡಿದು ಸಾಯಿಸೋಕೆ ಹುಡುಕ್ತಾ ಇದ್ದೀನಿ ಅನ್ಕೊಂಡ, ಆ ತರ ಸೀನೇ ಇಲ್ಲ, ನನಗೂ ಆ ತರ ಬಾಂಡಿಂಗ್ ಕೂಡ ಇಲ್ಲ, ನೀನಿಲ್ದೆ ಇನ್ನೊಬ್ಬ ಕೊಂದ್ರು ನನಗೇನು ತೊಂದ್ರೆನೇ ಇಲ್ಲ, ಆದ್ರೆ ನನ್ನ ತಮ್ಮನ ಹತ್ರ ಒಂದು ಡ್ರಗ್ ನ ಕೊಟ್ಟಿದ್ದೆ, ಅವನು ಸತ್ತ ಮೇಲೆ ಅದು ಕಾಣ್ತಾ ಇಲ್ಲ, ಲಾಸ್ಟ್ ಅಲ್ಲಿ ನೀನೇ ಅಲ್ಲೋಗಿದ್ದು, ನಿನಗೆ ಆ ಡ್ರಗ್ಸ್ ನ ಬಗ್ಗೆ ಏನಾದ್ರೂ ಗೊತ್ತಾ ಅಂತ ಡಾನ್ ಹೀರೋಯಿನ್ ಹತ್ರ ಕೇಳಿದ್ರೆ ಆ ಕಡೆ ಸೇಮ್ ಟೈಮ್ ನಲ್ಲಿ ಹೀರೋ ಗುಂಡ ಹೇಳಿದ ಲಾಕರ್ ಹತ್ರ ಹೋಗಿ ಆ ಲಾಕರ್ ನ ತೆಗೆದ್ರೆ ಅಲ್ಲಿ ಡಾನ್ ಹೇಳಿದ ಆ ಡ್ರಗ್ ಇದೆ. ಅದನ್ನ ನೋಡಿದ ಹೀರೋಗೆ ಇದು ಡ್ರಗ್ಸ್ ಅಂತ ಗೊತ್ತಾಗುತ್ತೆ, ಅದಲ್ದೆ ಇದು ಡಾನ್ ದೇ ಅಂತಾನು ಗೆಸ್ ಮಾಡ್ತಾನೆ. ಅದೇಗೆ ಅಂದ್ರೆ ಹೀರೋನ ಒಂದ್ಸರಿ ಮೀಟ್ ಮಾಡ್ಬೇಕಾದ್ರೆ ಡಾನ್ ಕೀ ಚೈನ್ ತರ ಒಂದು ಲಾಕೆಟ್ ನ ಕೈಲಿ ಹಿಡಿದುಕೊಂಡು ಮಾತಾಡ್ತಿರ್ತಾನೆ, ಅದನ್ನ ಹೀರೋ ಕೂಡ ಅಬ್ಸರ್ವ್ ಮಾಡಿರ್ತಾರೆ. ಅದೇ ತರ ಲಾಕೆಟ್ ಈ ಬಾಕ್ಸ್ ನಲ್ಲೂ ಇದೆ. ದಟ್ ಮೀನ್ಸ್ ಇದು ಡಾನ್ ದೇ ಅಂತ ತಿಳ್ಕೊಂಡು ಹೀರೋಯಿನ್ ನ ಡಾನ್ ಕಿಡ್ನಾಪ್ ಮಾಡೋಣ ಅನ್ನೋ ವಿಷಯ ಕೂಡ ಹೀರೋಗೆ ಈಗ ಗೊತ್ತಾಗುತ್ತೆ. ಸೊ ಡ್ರಗ್ ನ ಜೊತೆ ಡಾನ್ ನ ಮೀಟ್ ಮಾಡೋಕೆ ಹೋಗ್ತಾ ಇದ್ರೆ ಸೆಂಟ್ರಲ್ಲಿ ಜೋಕರ್ ಹೀರೋಗೆ ಕಾಲ್ ಮಾಡ್ತಾನೆ. ಆಗ ಹೀರೋ, ಲೇ ಜೋರಾಗಿ ಗಾಳಿಲ್ ಹಾರ್ ಬಂದ ಜಾಕಿ ಜೋಕರ್, ಏನೋ ನಿನ್ನ ಸಮಸ್ಯೆ, ಯಾವಾಗ್ಲೂ ನಿನ್ನೆ ನನಗೆ ಬೋನಸ್ ಪಾಯಿಂಟ್ ಕೊಡ್ತಾ ಇದ್ಯಲ್ಲ, ಈಗ ನಾನ್ ನಿಂಗ್ ಕೊಡ್ತೀನಿ ಕೇಳು. ಲೋಕಲ್ ರೌಡಿನ ಸಾಯಿಸಿರೋದ್ ನನ್ನ ಹೆಂಡತಿ ಅಲ್ಲ, ಆ ಗುಂಡಾನೆ. ರೌಡಿನ ಸಾಯಿಸಿರೋದಲ್ದೆ ಸಾಯಿಸಾದ್ಮೇಲೆ ಡಾನ್ ನ ಡ್ರಗ್ಸ್ ನ ತಗೊಂಡು ಅದನ್ನ ಒಂದು ಲಾಕರ್ ನಲ್ಲಿ ಬಚ್ಚಿಟ್ಟವನೆ, ಗೊತ್ತಾಯ್ತಾ? ಇನ್ಮೇಲೆ ಆ ಫುಟೇಜ್ ನ ಇಟ್ಕೊಂಡು ಪೋಸ್ಟರ್ ಹಾಕೋ, ಫಸ್ಟ್ ಈ ಡ್ರಗ್ಸ್ ನ ಡಾನ್ ಗೆ ಕೊಟ್ಟು ನನ್ನ ವೈಫ್ ನ ಕರ್ಕೊಂಡ್ ಬರ್ತೀನಿ ಹೋಗೋ ಅಂದ್ರೆ ಜೋಕರ್ ಅಲ್ಲಾಡೋಗ್ತಾನೆ, ಬೇಡ, ಆ ಡ್ರಗ್ ನ ಅವ್ನ್ ಕೈಲಿ ಕೊಡ್ಬೇಡ, ಬೇಕಾದ್ರೆ ನಿನ್ಗೆ ಇನ್ನೊಂದು ಬೋನಸ್ ಕೊಡ್ತೀನಿ ಅಂತ ಕಾಲ್ ಕಟ್ ಮಾಡಿದ ಜೋಕರ್ ಹೀರೋನ ಕಾರ್ಗೆ ವಿಟ್ನೆಸ್ ನ ಅಡ್ಡ ಕಳಿಸ್ತಾನೆ. ಹೋದ ಸಾರಿ ತರಾನೇ ಮುಖನ ಮುಚ್ಕೊಂಡು ವಿಟ್ನೆಸ್ ನ ಮೀಟ್ ಮಾಡಿದ ಜೋಕರ್ ಒಂದು ಪಾರ್ಸಲ್ ಕಳ್ಸೋನೆ. ಅದನ್ನ ವಿಟ್ನೆಸ್ ಹೀರೋಗೆ ಕೊಟ್ರೆ ಆ ಪಾರ್ಸಲ್ ನ ಓಪನ್ ಮಾಡಿದ್ರೆ ಹೀರೋಗೆ ಇನ್ನೊಂದು ಟ್ವಿಸ್ಟ್. ಈ ಡೈರೆಕ್ಟರ್ ಯಾರೋ ಟ್ವಿಸ್ಟ್ ಕೊಟ್ಟಿದ ಟಾಟಾಯ್ಸ್ ಇದ್ದಂಗ ಅವನೇ. ಆ ಪಾರ್ಸಲ್ ನಲ್ಲಿ ಏನಿದೆ ಅಂದ್ರೆ ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಹಾಸ್ಪಿಟಲ್ ನಲ್ಲಿ ನೋಡಿದ್ರಲ್ಲ ಆಕ್ಸಿಡೆಂಟ್ ಪೇಷಂಟ್, ಅವನ ಜೊತೆ ಗುಂಡಾನು ಇರೋ ಫೋಟೋಸ್ ಇದೆ. ದಟ್ ಮೀನ್ಸ್ ಗುಂಡಾ ಹೇಳಿದ್ನಲ್ಲ ನಿನ್ನ ಸಾಯಿಸೋಕೆ ಯಾರನ್ನೋ ಅಪಾಯಿಂಟ್ ಮಾಡೋರೆ ಅಂತ, ಅದು ಬೇರೆ ಯಾರು ಅಲ್ಲ, ಆ ಪೇಷಂಟೇ. ತುಂಬಾ ಜನನ ನಾನು ಸಾಯಿಸಿದೀನಿ ಅಂತ ಹೇಳಿರ್ತಾನಲ್ಲ, ಸೊ ಗುಂಡಿಂಗೆ ಈ ವಿಷಯನ ಪೇಷಂಟೇ ಹೇಳಿರ್ತಾನೆ. ಅದಕ್ಕೆ ಗುಂಡ ನಿನ್ನ ಸಾಯಿಸೋಕೆ ಯಾರು
ಯಾರೋ ಹೇಳೋರೆ ಅವ್ರನ್ನ ಕಂಡುಹಿಡಿ ಅಂತ ಗುಂಡ ಹೇಳಿರ್ತಾನೆ. ಇವಾಗ ಏನ್ ನಡೆದಿದೆ ಅಂತ ಫುಲ್ ಕ್ಲಿಯರ್ ಆಗಿ ಗೆಸ್ ಮಾಡಿದ ಹೀರೋ ಈ ಗೆಸ್ಸಿಂಗ್ ಕರೆಕ್ಟಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಹಾಸ್ಪಿಟಲ್ ಹೋದ್ರೆ ಅಲ್ಲಿ ಪೇಷಂಟ್ ನ ಮೀಟ್ ಮಾಡಿ ಆಲ್ರೆಡಿ ಪೇಷಂಟ್ ಗೆ ಆಕ್ಸಿಡೆಂಟ್ ಆಗಿದ್ರಿಂದ ಪಾರ್ಟ್ಸ್ ಎಲ್ಲ ಕೆಲಸ ಮಾಡ್ತಾ ಇಲ್ಲ, ಆ ತರ ಆಗೋಗಿದೆ. ಯಾದ್ರೂ ಹೀರೋ ಒಂದು ಪೇಪರ್ ನಲ್ಲಿ ಇವರು ಕೇಳ್ಬೇಕಾದನ್ನೆಲ್ಲ ಬರ್ದು ನಾನು ಕೇಳೋದು ನಿಜ ಅಂದ್ರೆ ಹೌದು ಅಂತ ಒಂದ್ ಸರಿ ಕಣ್ಮುಚ್ಚು, ಇಲ್ಲ ಅಂದ್ರೆ 2 ಸರಿ ಕಣ್ಮುಚ್ಚು ಅಂತ ಫಸ್ಟ್ ನೀನೇನಾ ನನ್ನ ಕೊಲ್ಲೋಕೆ ಅಪಾಯಿಂಟ್ ಆದವನು ಅಂತ ಬರೆದು ಕೇಳಿದ್ರೆ ಅದಕ್ಕೆ ಅವನು ಹೌದು ಅಂತ ಒಂದ್ ಸರಿ ಕಣ್ಮುಚ್ಚಿ ತೆಗಿತಾನೆ. ನೆಕ್ಸ್ಟ್ ನನ್ನ ಕೊಲೆ ಮಾಡೋಕೆ ಹೇಳಿದ್ದು ಒಬ್ಳು ಲೇಡಿನಾ ಅಂತ ಕೇಳಿದ್ರೆ ಅದಕ್ಕೆ ಅವನು ಹೌದು ಅಂತಾನೆ. ಮತ್ತೆ ಅಲ್ಲಿಗೆ ಹೀರೋಗೆ ಲೈಟ್ ಆಗಿ ಭಯ ಶುರು ಆಗುತ್ತೆ. ನನ್ನ ಮುಗಿಸ್ಲಿಕ್ಕೆ ಹೇಳಿದ್ದು ಇವಳ ನೋಡು ಅಂತ ಎಕ್ಸ್ ನ ಫೋಟೋ ತೋರಿಸಿದ್ರೆ ಅವನು ಇಲ್ಲ ಅಂತ 2 ಸರಿ ಕಣ್ಣೊಡಿತಾನೆ. ಅಲ್ಲಿಗೆ ಹೀರೋಗೆ ಇನ್ನು ತಳಮಳ ಜಾಸ್ತಿಯಾಗಿ ಹೀರೋಯಿನ್ ನ ಫೋಟೋ ತೋರಿಸಿ ಇವಳ ಅಂದ್ರೆ ಅವನು ಹೌದು ಅಂತಾನೆ. ಈ ಟ್ವಿಸ್ಟ್ ಗೆ ಹೀರೋ ಶೇಕ್ ಆಗಿ ಅಲ್ಲೇ ಕುಂತ್ಕೊಬಿಡ್ತಾನೆ. ನೋಡೋಕೊಳ್ಳೆ ಬೆಣ್ಣೆ ಬಿಸ್ಕೆಟ್ ತರ ಇತ್ಕೊಂಡು ಹೀರೋಗೆ ಸ್ಕೆಚ್ ನ ಮಾರಿ ಮುತ್ತು ರೇಂಜ್ ಅಲ್ಲಿ ಹಾಕವಳೆ. ಆಗ ಪಕ್ಕದಲ್ಲಿದ್ದ ವಿಟ್ನೆಸ್ ಸರಿ ಬಿಡಿಜಿ ಬೇಜಾರಾಗ್ಬೇಡಿ ಅಂತ ಸಮಾಧಾನ ಮಾಡ್ತಾವನೆ. ಏನೇ ಆದ್ರೂ ಅವಳೇನೇ ಮಾಡಿದ್ರು ಹೀರೋಗೆ ಎಂಟಿ ಮೇಲೆ ಲವ್ ಇನ್ನೂ ಇದೆ. ಅದಕ್ಕೆ ಆ ಡಾನ್ ಗೆ ಕಾಲ್ ಮಾಡಿ ನೀನು ಹುಡುಕ್ತಾ ಇರೋ ಡ್ರಗ್ಸ್ ನನ್ನ ಹತ್ರ ಇದೆ, ಅದ್ರ ಬದಲು ನನ್ನ ಹೆಂಡತಿನ ಬಿಡು ಅಂತ ಹೀರೋ ಕೇಳಿದ್ರೆ ಓಹೋ ಬ್ರಹ್ಮಾಂಡವಾಗಿ ಬಿಡ್ತೀನಿ, ಈ ಡೀಲ್ ತುಂಬಾ ಚೆನ್ನಾಗಿದೆ, ಕರ್ಕೊಂಡ್ ಬಾ ಈ ಅಡ್ರೆಸ್ ಗೆ ಅಂತಾನೆ. ಓಕೆ ಅಂತ ಕಾಲ್ ಕಟ್ ಮಾಡಿದ ಹೀರೋ ವಿಟ್ನೆಸ್ ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾವನೆ. ಆಗ ವಿಟ್ನೆಸ್ ಹತ್ರ ನಾನು ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ನಲ್ಲ ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಅಂತ, ಅದನ್ನ ಈಗ್ಲೇ ಮಾಡೋದು, ಸೊ ನೀನು ಈ ತರ ಮಾಡ್ಬೇಕು ಅಂತ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಡಾನ್ ನ ಪ್ಲೇಸ್ ಹೋದ್ರೆ ಅಲ್ಲಿ ಡಾನ್ ಆಲ್ರೆಡಿ ಇರೋ 60 ಜನ ನಿಂತ್ಕೊಂಡವನೆ. ಅವರು ಹೀರೋ ಬಂದಿದ ತಕ್ಷಣ ಅಟ್ಯಾಕ್ ಮಾಡೋಕೆ ನೋಡ್ತಾರೆ. ಆದ್ರೂ ಹೀರೋ ಅವ್ರನ್ನೆಲ್ಲ ಸಂಭಾಳಿಸಿ ಹೀರೋನ ಕರ್ಕೊಂಡು ಕಾರಲ್ಲಿ ಹೋಗೋಣ ಅಂತ ನೋಡಿದ್ರೆ ಡಾನ್ ನ ಆಳ್ಗಳು ಕಾರನ್ನ ಕವರ್ ಮಾಡ್ಬಿಡ್ತಾರೆ. ಆಗ ಹೀರೋ ನೋಡಮ್ಮ, ನಾನು 1 ವರ್ಷದ ಮುಂಚೆ ಈ ತರ ಎಕ್ಸ್ ನ ಜೊತೆ ಸೇರಿ ಕುಡಿದುಕೊಂಡು ಅದೇ ನಶೆಯಲ್ಲಿ ಮಗಳನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಆ ಆಕ್ಸಿಡೆಂಟ್ ಆಯ್ತು, ಅದ್ರಿಂದ ನಾನು ಈಗ್ಲೂ ಹೊರಗ್ ಬರಕ್ ಆಗ್ತಾ ಇಲ್ಲ, ಸಾರಿ ಅಂದ್ರೆ ಆಗ ಹೀರೋಯಿನ್ ಕೂಡ ನನಗೆ ನಿನ್ನ ಅಫೇರ್ ನ ಬಗ್ಗೆ ಸ್ವಲ್ಪ ದಿನದ ಮುಂಚೆನೆ ಗೊತ್ತಾಗಿದ್ದು, ನಿನ್ನಿಂದನೇ ನನ್ನ ಮಗಳು ಸತ್ಲಲ್ಲ ಅನ್ನೋ ಕೋಪದಲ್ಲಿ ಹಾಗೆ ಮಾಡ್ದೆ ಅಂತಾಳೆ. ಆಗ ಹೀರೋ ಈಗೇನಾಗುತ್ತೋ ನನ್ ಗೊತ್ತಿಲ್ಲ ಅಂತ ಆ ವೆಡ್ಡಿಂಗ್ ರಿಂಗ್ ನ ವಾಪಸ್ ಹೀರೋಯಿನ್ ಕೈಲಿ ಕೊಟ್ಟು ಕಾರಿಂದ ಇಳಿದು ಲೇ ಆಲ್ರೆಡಿ ಅಮಕ್ ಡುಮಕ್ಗಳ ಬಾನ್ರ ನೋಡೋಣ ಅಂತ ಏನೇನೋ ಟ್ರೈ ಮಾಡಿ ಹೊಡಿಯಕ್ ನೋಡ್ತಾನೆ. ಅವರ ಕೈಲಿ ಆಗ್ತಾ ಇಲ್ಲ. ಆ ಡಾನ್ ಕಡೆಯವರು ಸಿಕ್ಕಿದ್ದೆ ಚಾನ್ಸು ಸಿಕ್ದಂಗೆ ಜಮಾಯಿಸು ಅನ್ನೋ ರೇಂಜ್ ಅಲ್ಲಿ ಹೊಡಿತಾವ್ರೆ. ಆಗ ಅಲ್ಲಿಗೆ ಬಂದ ಪಾರ್ಟ್ನರ್ ಅಂಡ್ ಡಾನ್ ನ ವಿಶ್ವಾಸಿ ಪೊಲೀಸ್ ಡಾನ್ ನ ಆಳ್ಗಳನ್ನ ಹೊಡಿತಾರೆ. ಏನೇ ಡಾನ್ಗೆ ಈ ಪೊಲೀಸ್ನವನು ವಿಶ್ವಾಸವಾಗಿದ್ರು, ಡಿಪಾರ್ಟ್ಮೆಂಟ್ ಅಂತ ಬಂದ್ರೆ ಪೊಲೀಸ್ ಕಣೋ ಅನ್ನೋ ರೇಂಜ್ ಅಲ್ಲಿ ಹೊಡಿತಾವ್ರೆ. ಹಾಗೂ ಈಗ 3 ಜನ ಸೇರಿ ಡಾನ್ ನ ಆಳ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ರೆ ಈ ಕಡೆ ಒಳ್ಳೆ ಕೊರೋನಾ ಟೈಮ್ ಅಲ್ಲಿ ಕ್ವಾರಂಟೈನ್ ಅಲ್ಲಿ ಇದ್ದ ಕೊತ್ತಿ ಹಂಗವನೆಲ್ಲ ಡಾನ್ ಅವನು ಬ್ಯಾಕ್ ಇಂದ ಹೋಗಿ ಹೀರೋಯಿನ್ ಲಾಕ್ ಮಾಡಿ ಇವ್ರನ್ನೆಲ್ಲ ವಾಪಸ್ ಹೊಡೆಯೋಕೆ ಹೇಳ್ತಾನೆ. ಅಲ್ಲಿವರೆಗೂ ಮರೆಯಲ್ಲಿದ್ದ ಈ ವಿಟ್ನೆಸ್ ಹಿಂದೆಯಿಂದ ಬಂದು ಡಾನ್ ನ ತಳ್ಳಿಬಿಡ್ತಾನೆ. ಆಗ ಅಲ್ಲೇ ಬಿದ್ದಿದ್ದ ಪಿಸ್ತೂಲ್ ನಿಂದ ಹೀರೋ ಆ ಡಾನ್ ನ ಹೆಡ್ ಗೆ ಫೈರ್ ಮಾಡಿದ್ರೆ ದೇರ್ ಫೋರ್ ಆ ಡಕೋಟಾ ಡಾನ್ ನ ಕತೆ ಹೋಗಯ್ಯ. ಅಷ್ಟೊತ್ತಿಗೆ ಪಾರ್ಟ್ನರ್ ಪೊಲೀಸ್ ಹೀರೋ 3 ಜನ ಪ್ರಜ್ಞೆ ತಪ್ಪೋ ಪರಿಸ್ಥಿತಿಗೆ ಬಂದಿರ್ತಾರೆ. ಆಗ ವಿಟ್ನೆಸ್ ಸರ್ ಈ ಡ್ರಗ್ಸ್ ನ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅದನ್ನ ನಮ್ಮ ಹೆಡ್ ಗೆ ತಲುಪಿಸು ಅಂತ ಹೇಳಿ ಹೀರೋ ಪ್ರಜ್ಞೆ ತಪ್ಪೋಗ್ತಾರೆ. ಇದಾದ ಸ್ವಲ್ಪ ದಿನದಲ್ಲೇ ಹೀರೋಯಿನ್ ಹೀರೋನ ಮತ್ತೆ ಹಳೆ ತರ ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿ ಹಂಗೆ ಫುಲ್ ಕೇರ್ ಆಗಿ ನೋಡ್ಕೊತಾವಳೆ. ಹೀರೋಗೆ ಪೇನ್ ಜಾಸ್ತಿ ಇದ್ರಿಂದ ಹಾಸ್ಪಿಟಲ್ ನವರು ಪ್ರಜ್ಞೆ ತಪ್ಪಿಸೋ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಆಗ ಅಲ್ಲಿಗೆ ವಿಟ್ನೆಸ್ ಬರ್ತಾನೆ. ಹೀರೋಯಿನ್ ಬಂದೆ 1 ನಿಮಿಷ ಅಂತ ಹೊರಗೆ ಹೋಗ್ತಾಳೆ. ಏನ್ ಜಿ ಹೇಗಿದ್ದೀರಾ ಅಂತ ವಿಟ್ನೆಸ್ ವಿಚಾರಿಸ್ತಾ ಇದ್ರೆ ಟೋಟಲ್ ಮೂವಿಯ ಟಾಪ್ ನಾಚ್ ಟ್ವಿಸ್ಟ್ ನ ಇಲ್ಲಿ ಕೊಡ್ತಾರೆ ನೋಡಿ. ಇದುವರೆಗೂ ಸೈಲೆಂಟ್ ಆಗಿ ಮಾತಾಡ್ತಾ ಇದ್ದ ವಿಟ್ನೆಸ್ ಈಗ ಜೋಕರ್ ಮಾತಾಡೋ ಸ್ಟೈಲ್ ನಲ್ಲಿ ಮಾತಾಡ್ತಾವನೆ. ಹೀರೋಯಿಂದ ಏನು ಮಾಡಕ್ ಆಗ್ತಾ ಇಲ್ಲ, ಬಿಕಾಸ್ ಸ್ವಲ್ಪನೇ ಕಾನ್ಶಿಯಸ್ ಕಳ್ಕೊಂತಾವ್ರೆ. ಸೊ ಮಲಕ್ಕೊಂಡೆ ಎಲ್ಲಾನು ಕೇಳಿಸ್ಕೊತಾ ಇದ್ರೆ ನಾನೇ ಆ ಜೋಕರ್ ಅಂತೇಳಿ ಸ್ಟಾರ್ಟಿಂಗ್ ಇಂದ ಏನಾಯ್ತು ಅಂತ ಅಕ್ಯುರೇಟ್ ಆಗಿ ಈಗ ಹೇಳ್ತಾನೆ. ಅವತ್ತು ಹೀರೋಯಿನ್ ಲೋಕಲ್ ರೌಡಿನ ಮೀಟ್ ಮಾಡೋಕೆ ಹೋದ್ರೆ ಆಗ ಹೊರ ಬರ್ತಾ ಇದ್ದ ಗುಂಡನಿಗೆ ಒಳಗೋಗ್ತಾ ಇರೋದು ಪೊಲೀಸನ ಹೆಂಡತಿ ಅಂತ ಮೊದಲೇ ಗೊತ್ತಿದೆ. ಅದಲ್ದೆ ಗುಂಡಾನು ವಿಟ್ನೆಸ್ ಫುಲ್ ಫ್ರೆಂಡ್ಸ್. ಇವರು ಫಸ್ಟೇ ಲೋಕಲ್ ರೌಡಿನ ಸಾಯಿಸಿ ಆ ಡ್ರಗ್ ನ ಹೊಡಿಬೇಕು ಅಂತ ಪ್ಲಾನ್ ಮಾಡೋರೆ. ಆಗ ಸರಿಯಾಗಿ ಹೀರೋಯಿನ್ ಆ ಪ್ಲೇಸ್ ಗೆ ಬಂದವಳೆ. ಇವಳು ಪೊಲೀಸ್ ನ ಹೆಂಡತಿ ಅಂತ ಗುಂಡ ವಿಟ್ನೆಸ್ ಗೆ ಹೇಳಿದ್ರೆ ಓಹೋ ಲಡ್ಡುನೇ ಹುಡುಕೊಂಡು ಬಂದು ಬಾಯಿಗೆ ಬಿದ್ದಂಗಾಯ್ತೆ, ಈ ಕೊಲೆನ
ಅವಳ ತಲೆಗೆ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದ ವಿಟ್ನೆಸ್ ಒಂದು ಪ್ಲಾನ್ ಮಾಡ್ತಾನೆ. ಆಕ್ಚುಲಿ ಒಳಗೋದ ಹೀರೋಯಿನ್ ಲೋಕಲ್ ರೌಡಿ ಹತ್ರ ಏನ್ ಮಾತಾಡಕ್ ಬಂದವಳೆ ಅಂದ್ರೆ, ಫಸ್ಟ್ ಒಂದ್ ಸಾರಿ ಹೀರೋನ ಸಾಯಿಸೋಕೆ ಪೇಷಂಟ್ ನ ಅಪಾಯಿಂಟ್ ಮಾಡ್ಸಿರ್ತಾಳೆ. ಬಟ್ ಪೇಷಂಟ್ ಗೆ ಆಕ್ಸಿಡೆಂಟ್ ಆಗಿದ್ರಿಂದ ಬೇಡ, ನನ್ನ ಗಂಡನಿಗೆ ಏನು ಮಾಡಬೇಡಿ ಅಂತ ಹೇಳೋಕೆ ಬಂದವಳೆ. ಹೇಳಿ ಅವಳು ಹೋದ್ರೆ ವಿಟ್ನೆಸ್ ಅವಳ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗ್ತಾವನೆ. ಯಾಕಂದ್ರೆ ಅವಳ ವಸ್ತುಗಳು ಸಿಕ್ಕಿದ್ರೆ ತಾನೆ ಅದನ್ನ ಸ್ಪಾಟಿಗೆ ಹಾಕಿ ಹೀರೋಯಿನ್ ಅಲ್ಲಿಗೆ ಬಂದಿದ್ಲು ಅಂತ ಪ್ರೂವ್ ಮಾಡಬಹುದು. ದಟ್ಸ್ ವೈ ಗುಂಡನ್ನ ಅಲ್ಲೇ ಇಳಿಸಿ ಆ ಲೋಕಲ್ ರೌಡಿನ ಸಾಯಿಸಿ ಆ ಡ್ರಗ್ ನ ಎತ್ತಿಡು, ನಾನು ಅವಳನ್ನ ಫಾಲೋ ಮಾಡಿ ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊ ಬರ್ತೀನಿ ಅಂತ ಹೇಳಿ ವಿಟ್ನೆಸ್ ಹೀರೋಯಿನ್ ನ ಫಾಲೋ ಮಾಡ್ಕೊಂಡು ಹೋದ್ರೆ ಈ ಗ್ಯಾಪ್ ನಲ್ಲೇ ಗುಂಡ ಲೋಕಲ್ ರೌಡಿನ ಸಾಯಿಸಿರ್ತಾನೆ. ಹಂಗಾದ್ರೆ ಡಾನ್ ನ ಲೆಕ್ಕಾಚಾರ ತಪ್ಪು. ಬಿಕಾಸ್ ಗುಂಡನಿಗೆ ಕತ್ತಿನ ಹ್ಯಾಂಡಲ್ ಮಾಡೋಕೆ ಬರೋಲ್ಲ. ಹಂಗೋ ಹಿಂಗೋ ಮಾಡಿ ರೌಡಿನ ಸಾಯಿಸಿ ವಿಟ್ನೆಸ್ಗೂ ಹೇಳದೆ ಆ ಡ್ರಗ್ ನ ಸೀಕ್ರೆಟ್ ಆಗಿ ಲಾಕರ್ ನಲ್ಲಿ ಇಟ್ಬಿಡ್ತಾನೆ. ಅಲ್ಲಿ ಹೀರೋಯಿನ್ ನ ಫಾಲೋ ಮಾಡ್ಕೊಂಡು ಹೋದ ವಿಟ್ನೆಸ್ ಅವಳ ಇಯರ್ ರಿಂಗ್ಸ್ ಬಟನ್ ಎಲ್ಲ ತಗೊಂಡ್ ಬಂದು ಕೊಲೆಯಾದ ಪ್ಲೇಸ್ ಹಾಕಿ ಅಲ್ಲಿ ಹೀರೋಯಿನ್ ನ ಫ್ರೇಮ್ ಮಾಡೋಕೆ ಟ್ರೈ ಮಾಡಿರ್ತಾನೆ. ಅದಾದ್ಮೇಲೆ ಆ ಡ್ರಗ್ ಎಲ್ಲೋ ಅಂತ ಗುಂಡನ್ನ ಕೇಳಿದ್ರೆ ಅದು ಸೇಫ್ ಆಗಿದೆ, ನನ್ನ ಈ ಕೇಸ್ ನಿಂದ ಸೇಫ್ ಆಗಿ ಹೊರಗೆ ತಂದ್ರೆ ಕೊಡ್ತೀನಿ ಅಂತಾನೆ. ಸೊ ಓನ್ಲಿ ಹೀರೋಯಿನ್ ಎಂಟ್ರಿ ಆಗೋ ಔಟ್ಸೈಡ್ ಕ್ಲಿಪ್ ನ ಮಾತ್ರ ತಗೊಂಡು ಅದಲ್ದೆ ಗುಂಡ ಬಚ್ಚಿಟ್ಟ ಡ್ರಗ್ಸ್ ನು ಹೊರಗ್ ತೆಗಿಬೇಕು ಅಂತ ವಿಟ್ನೆಸ್ ಜೋಕರ್ ಆಗಿದ್ದು ಹೀರೋನ ಮೂಲಕ ಆ ಡ್ರಗ್ಸ್ ನು ಕಂಡಿಡಿದು ಮೊದಲೇ ಎಲ್ಲಿ ಗುಂಡ ಹೀರೋಗೆ ಇದನ್ನೆಲ್ಲ ಹೇಳ್ಬಿಡ್ತಾನೋ ಅಂತ ಅವನನ್ನು ವಿಟ್ನೆಸ್ ಮುಗಿಸಿ ಈಗ ಆ ಡ್ರಗ್ಸ್ ನನ್ನ ಹತ್ರನೇ ಇದೆ, ನಾನು ಈಗ ಊರ್ ಬಿಟ್ಟು ಹೋಗ್ತಾ ಇದೀನಿ ಅಂತ ಹೇಳಿ ಅವನ್ ಹೋದ್ರೆ ನೆಕ್ಸ್ಟ್ ಹಂಗೆ ಕಟ್ ಮಾಡಿದ್ರೆ ಹೀರೋ ಫುಲ್ ರೆಡಿ ಆದ್ಮೇಲೆ ಹೀರೋಯಿನ್ ಕರ್ಕೊಂಡು ಚೈನಾಗೆ ಟ್ರಿಪ್ ಹೋಗ್ತಾನೆ. ಅಲ್ಲಿ ಹೀರೋಯಿನ್ ಶಾಪಿಂಗ್ ಅಂತ ಒಂದ್ ಅಂಗಡಿ ಒಳಗೆ ಹೋದ್ರೆ ಹೊರಗಿದ್ದ ಹೀರೋನ ಪಕ್ಕದಲ್ಲಿ ಬಂದ ಆ ವಾಲ್ನೆಟ್ ವಿಟ್ನೆಸ್ ಏನಪ್ಪಾ ಹೀರೋ ಹೆಂಗಿದ್ಯಾ ಅಂದ್ರೆ ನೀನಾ ಅಂತ ವೆರಿ ಮಚ್ ಎಮೋಷನ್ ನ ಜೊತೆ ಹೀರೋ ವಿಟ್ನೆಸ್ ನ ಹಿಡಿದು ಬಾರೋ ಪೊಲೀಸ್ ಸ್ಟೇಷನ್ ಗೆ ಹೋಗೋಣ ಅಂದ್ರೆ, ಲೇ ರಾಜಾ ನೀನ್ ಇನ್ನೂ ಅಪ್ಡೇಟ್ ಆಗ್ಬೇಕಲ್ಲೋ, ಈಗ್ಲೂ ಒಂದು ಬೋನಸ್ ಮ್ಯಾಟ್ರ್ ಕೊಡ್ತೀನಿ ಅಂತ ಹೀರೋಯಿನ್ ಬಗ್ಗೆ ಇನ್ನೊಂದು ಟೆಂಪ್ಟಿಂಗ್ ಟ್ವಿಸ್ಟ್ ಹೇಳ್ತಾನೆ. ಅದೇನಂದ್ರೆ ನಿನ್ನ ಹೆಂಡತಿ ಒಬ್ಬರನ್ನ ಕೊಲೆ ಮಾಡೋಳೆ ಅಂತ. ಲೇ ಲೋಕಲ್ ರೌಡಿನ ಸಾಯಿಸಿದ್ದು ಗುಂಡಾನೆ ಅಂತ ಗೊತ್ತಲ್ಲ, ಮತ್ತ್ಯಾಕೋ ಹೀರೋಯಿನ್ ನ ಎಳಿತಾ ಇದ್ಯಾ ಇದ್ರಲ್ಲಿ ಅಂದ್ರೆ, ಲೇ ರಾಜಾ ಅವಳು ಸಾಯಿಸಿದ್ದು ಬೇರೆಯವ್ರನ್ನ ಕಣೋ, ಗೆಸ್ ಮಾಡು, ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಫೋನ್ ಮಾಡು ಹೇಳ್ತೀನಿ ಅಂತ ವಿಟ್ನೆಸ್ ಹೋದ್ರೆ ಹೀರೋನು ಗೆಸ್ ಮಾಡ್ತಾನೆ. ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಲೋಕಲ್ ರೌಡಿಯ ಪ್ಲೇಸ್ ನಿಂದ ಡೈರೆಕ್ಟ್ ಆಗಿ ಹೀರೋಯಿನ್ ಎಕ್ಸ್ ನ ಮನೆಗೆ ಹೋಗ್ತಾಳೆ. ಅಲ್ಲಿ ನನ್ನ ಗಂಡನ್ನ ಸವಾಸನೆ ಬಿಟ್ಬಿಡು ಅಂತ ಹೇಳಕ್ ಹೋಗಿರ್ತಾಳೆ. ಬಟ್ ಆ ಮೆಲ್ಟ್ ಆದ ಮಾಡರ್ನ್ ರೋಜಾ ಎಕ್ಸ್, ನಾನು ನಿನ್ನ ಗಂಡನ್ನ ಜೊತೆನೆ ಇರ್ತೀನಿ, ಇನ್ನೂ ನಿನ್ ಗಂಡನ್ನ ಮದ್ವೆನೂ ನಾನೇ ಆಗ್ತೀನಿ, ಏನ್ ಮಾಡ್ತೀಯಾ ಮಾಡ್ಕೋ ಹೋಗೆ ಅಂದ್ರೆ ವೆರಿ ಮಚ್ ಆಗಿ ಕೋಪಗೊಂಡ ಹೀರೋಯಿನ್ ಅಲ್ಲೇ ಸ್ಪಾಟ್ ನಲ್ಲೇ ಎಕ್ಸ್ ನ ಕತೆ ಮುಗಿಸ್ತಾಳೆ. ಅಲ್ಲಿಗೆ ಎಕ್ಸ್ ನ ಕತೆ ಹೋಗಯ್ಯ. ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗಿದ ವಿಟ್ನೆಸ್ ಕೂಡ ವಿಡಿಯೋ ಮಾಡ್ಕೊಂತಾನೆ. ಇದ್ರಿಂದಾನೆ ಹೀರೋಯಿನ್ ನ ಡ್ರೆಸ್ ಎಲ್ಲ ಬ್ಲಡ್ ಸ್ಟೈನ್ ಆಗಿದ್ದು, ಅದಲ್ದೆ ಈ ಗಾಬ್ರಿಲೆ ಆ ಇಯರಿಂಗ್ಸ್ ಮತ್ತೆ ಬಟನ್ ಅಲ್ಲೇ ಬಿದ್ದಿದ್ದು, ಇದನ್ನೆಲ್ಲ ತೋರಿಸಿ ಹಂಗೆ ಮೂವಿನ ಮುಗಿಸ್ತಾರೆ. ಸೊ ಒನ್ಸ್ ಅಗೇನ್ ಮೂವಿ ಹೇಗೆ ಮಾಡಿದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ದಯ ಮಾಡಿ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯರೆ. ಥ್ಯಾಂಕ್ ಯು.